ನಿಮಗೆ ಅಲ್ಲುಂಟಾ? ಇಲ್ಲ. ಊಟ ಹೇಗ ಮಾಡುದು? ಊಟ ಅಲ್ಲಿಲ್ಲ ಅಂದ್ರೆ ಊಟ ಉಂಟು ಬಾಯಿಗೆ ಮೀನ್ ತಕೊಂಡ್ ಬರ್ತೀನಿ ನನ್ನ ಊರಿಂದ. ಬೇಡ ಬೇಡ ಮರಿಯಲ್ಲ ಅಲ್ವಾ? ಪಾಪ ನೀನೇ ನನ್ನ ಮುದುಕಿಯ. ಇವರಿಗೆ ಬಿಗ್ ಬಾಸ್ ಅಲ್ಲಿ ಆಗ್ಬೇಕಿತ್ತು ಮಾರೆ ಅಲ್ವಾ? ಹೌದು. ಹೇಗಿದ್ದೀರಾ? ಸಾರಿ 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 ಸಾರಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ ಗಾಯ್ಸ್. ಟುಡೇ ಇಷ್ಟು ನಾನು ಖುಷಿಯಲ್ಲಿ ಯಾಕೆ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ಲಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಟುಡೇ ನಾನು ಯಾರಿಗೆ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಗೊತ್ತುಂಟಾ? ಒಂದು ಅಜ್ಜಿಗೆ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಯಾರು ಅಜ್ಜಿ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಒಂದು ವಿಡಿಯೋ ನನಗೆ ನನ್ನ ಮೊಬೈಲಲ್ಲಿ ಒಂದು ವಿಡಿಯೋ ಬರುತ್ತೆ ಒಂದು ಅಜ್ಜಿದು. ಓಕೆ, ಅಂದರೆ ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ ಆ ವಿಡಿಯೋ. ಇಲ್ಲಿ ನೋಡಿ. ಯಾರು ಬೇಕಿತ್ತು ನಿಮ್ಗೆ? ಯಾರು? ಅದೊಂದು ಹೆಣ್ಣು ಬರ್ತಾರೆ. ಯಾವ ಹೆಣ್ಣು? ಚೆಟ್ರ ಹೆಣ್ಣಂಗೆಲ್ಲ ಊರಿತ್ಕೊಂಡು ಚೀಲ ಹಾಕಂತದೆ. ಹಾ, ಅದ್ ಮುಗೀತು. ಓರ್ವ ಆರ್ಪಟ್ಟೆ ಹಾಕಿರ ಹೆಣ್ಣಿನ ಮುಗಿಲಿ. ನಂಗೆ ಸುಳ್ಳು ಹೇಳಿದ್ದೆ. ಸತ್ಯ ಮುಗೀತದ. ಇಲ್ಲ, ಮೊನ್ನೆನೆ ಮುಗೀತು. ಅವಳಿಗೆ ಸೆಕೆಂಡ್ ಪ್ರೈಸ್ ಬಂತ. ಅವಳು ಸೆಕೆಂಡ್ ಬಂದಳು, 2ನೇ ಪ್ರೈಸ್ ಬಂತು ಅವಳಿಗೆ. ಒಟ್ಟು ಅಂದ್ರೆ ಬಿಡ್ತಾ? ಇಲ್ಲ, ಎಲ್ಲರನ್ನು ಬಿಟ್ರ. ಮತ್ತೆ ಬಪ್ಪಗಿಲ್ಲ? ಇಲ್ಲ ಇಲ್ಲ. ಮತ್ತೆ ಬಪ್ಪದವ್ರು ಅವ್ರಿಗೆ ಆಯ್ತು, ಮನೆಗೆ ಹೋತ್ರ. ಅವ್ರ ಮನೆಗೆ ಅವ್ರ. ಓ, ಹಾಗೋಯ್ತಾ? ನಿಮ್ ಖುಷಿ ಅವಳಂದ್ರೆ? ಹೌದಾ? ಒಟ್ಟು ಜನ ಹೆಣ್ಣಿದ್ರು ಒಬ್ರೊಬ್ರು ತಿಬ್ಬುತ್ತದ್ ಕೊಡುತ್ತೆ ಎಟ್ಕೊತ್ತದು. ಹೌದಾ? ನಿನ್ನ ವೈರಿ ಅದು. ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿರಪ್ಪ ಮನೇಲಿ. ನೀವು ಹೇಳ್ರಿ ಅಲ್ಲ ಮೊನ್ನೆ, ಹೌದು, ಆ ಹೆಣ್ ಬತ್ತಾ ಇಲ್ಲ ಅಂತೇಳಿ. ಅದನ್ನ ವಿಡಿಯೋ ಮಾಡಿ ಹಾಕಿದ್ದಿದೆ. ಅವಳು ಅದಕ್ಕೆ ರಿಪ್ಲೈ ಮಾಡ್ದಾಳ. ವಿಡಿಯೋ ಅವಳು ಕಂಡಾಳ. ಅವಳು ಕಂಡಾಳ ವಿಡಿಯೋ. ಅವಳು ಕೊಂಡಾಳ. ಹಾ, ಮಾತಾಡ್ತಿರ್ತಾರೆ ಅವ್ರು ನಿಂಗೆ. ಹೌದು, ಮಾತಾಡು ಸಿಕ್ಕುದಿಲ್ಲ. ಅವಳು ನಿಮ್ ವಿಡಿಯೋ ಕಂಡಾಳ. ಆ್ಯಕ್ಚುಲಿ ನಾನು ಯಾವಾಗ ಅದೇ ವಿಡಿಯೋ ನೋಡುವಾಗನೇ ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದೀನಿ, ಅಂದರೆ ನನಗೆ ಈ ಅಜ್ಜಿ ಹತ್ರ ಹೋಗಿ ಮಾತಾಡ್ತೀನಿ ಅಂತ. ಸೊ ನಾನು ಅವರ ಪುಲ್ಲಿದ್ದಾರಲ್ವ, ಅವರ ಮಗಳು ಅವರಿಗೆ ಮೆಸೇಜ್ ಹಾಕಿದ್ದೀನಿ ನಾನು ಬರ್ತೀನಿ ಅಂತ ಅವರಿಗೆ ಮೀಟ್ ಮಾಡಲಿಕ್ಕೆ. ಓಕೆ, ಸೊ ನನ್ನ ಆ್ಯಕ್ಚುಲಿ ಈವೆಂಟ್ ಎಲ್ಲ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಈವೆಂಟ್ ಎಲ್ಲ ಬ್ಯಾಂಗ್ಳೂರಲ್ಲಿ ಈವೆಂಟ್ ಆಗುವಾಗ ನಾನು ಫಸ್ಟು ಉಡುಪಿಯಲ್ಲಿ ಬನ್ನಿ ಅಜ್ಜಿಗೆ ಮೀಟ್ ಮಾಡಲಿಕ್ಕೆ ಹೋಗ್ತೀನಿ ಅಂತ ಡಿಸೈಡ್ ಆಯಿತು. ಓಕೆ, ಸೊ ಇವಾಗ ಅದೇ ಅಜ್ಜಿ ಹತ್ರ ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಎಕ್ಸೈಟೆಡ್ ಇದ್ದೀನಿ. ಅವರು ಆ್ಯಕ್ಚುಲಿ ಇರೋದು ಇಲ್ಲಿ ಬ್ರಹ್ಮಾವರ ಸೈಡ್. ಓಕೆನಾ? ನಮ್ಮ ಊರಲ್ಲಿಯೇ ಇಲ್ಲಿಂದ ಒಂದೂವರೆ ಗಂಟೆ ಉಂಟು. ಸೊ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ ಅಜ್ಜಿಗೆ ಮೀಟ್ ಮಾಡಲಿಕ್ಕೆ. ಓಕೆ ಗೈಸ್, ಇದೆ ಆ್ಯಕ್ಚುಲಿ ಗೈಸ್. ಅಲ್ಲಿ ಕುಕ್ಕು ನೋಡಿ, ಮಾವಿನ ಹಣ್ಣು ನೋಡಿ ಎಷ್ಟು ಆಗಿದೆ ಅಂತ. ಇವಾಗ ಎಲ್ಲ ಕಾಯಿ ಉಂಟು. ಜಸ್ಟ್ 1-2 ತಿಂಗಳಲ್ಲಿ ಹಣ್ಣಾಗುತ್ತೆ. ಓಕೆ, ಆದ ನಂತರ ನಾವು ತಿನ್ನೋಣ ಬನ್ನಿ. ಗೈಸ್, ನೀವು ಕೂಡ ಎಕ್ಸೈಟೆಡ್ ಇದ್ದೀರಾ ಅಜ್ಜಿಗೆ ಮೀಟ್ ಮಾಡಲಿಕ್ಕೆ? ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ. ಆ್ಯಕ್ಚುಲಿ ನೀವು ನೋಡಿದ್ದೀರಾ ಅಲ್ವಾ, ಅವರು ಎಷ್ಟು ಮಿಸ್ ಮಾಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್. ಅವರು ಹೇಳ್ತಾ ಇದ್ದಾರೆ ಹಾಕಿ, ಅದೇ ಟಿ ವಿಯಲ್ಲಿ ಹಾಕೋ, ಅದೇ ಹುಡುಗಿ ಬರ್ತಾ ಇದ್ದಾರಲ್ವ ಟಿ ವಿಯಲ್ಲಿ ಹಾಕೋ. ಪಾಪನೇ ಅನಿಸುತ್ತೆ ಅದೇ ಕೇಳಿ. ತುಂಬ ಬೇಜಾರಾಗ್ತಾ ಉಂಟು. ಬನ್ನಿ ಹೋಗೋಣ. ನಾನು ಹೇಳಿದ್ದೀನಿ ನಿಮಗೆ ಗೊತ್ತುಂಟಾ, ನಾವು ಇರೋದು ಬೀಚ್ ಸೈಡಲ್ಲಿ. ನಮ್ಮ ನೆಲ ನೋಡಿ, ಇಲ್ಲಿ ಇದೆ ಎಲ್ಲ ಪೊಯ್ಯ. ಓಕೆನಾ? ನಾವು ಅಲ್ಲಿ ಆ್ಯಕ್ಚುಲಿ ಇದೇ ಹಾಕಿದ್ದೀವಿ, ಟೈಲ್ಸ್ ಹಾಕಿದ್ದೀವಿ. ಇಲ್ಲಾಂದರೆ ಇದೆ ನೆಲ ನೋಡಿ, ಇದೆ ಫುಲ್ಲು ಪೊಯ್ಯ. ನಾನು ಹೇಳಿದ್ದೀನಿ ಗೊತ್ತುಂಟಾ, ನಾನು ಇರೋದು ಬೀಚ್ ಸೈಡಲ್ಲಿ ಅಂತ. ಬನ್ನಿ. ಆ್ಯಕ್ಚುಲಿ ನಾನು ಅಜ್ಜಿ ಹತ್ರ ನಾನು ಮಾತಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಇದ್ದೀನಿ. ಅವರಿಗೆ ನನ್ನ ಭಾಷೆ ಅರ್ಥ ಆಗುತ್ತೆ ಅಲ್ವಾ? ಅರ್ಥ ಆಗುತ್ತೆ, ಬಟ್ ಅವ್ರು ಮಾತಾಡೋ ಭಾಷೆ ಕುಂದಾಪುರ ಕನ್ನಡ. ಓ, ಸ್ವಲ್ಪ ಚೇಂಜ್ ಇರುತ್ತೆ. ಲೈಕ್ ಕುಂದಾಪುರ ಕನ್ನಡ ಹೇಗ? ಅದು ನಾವು ಯೂಶುವಲಿ ಹೇಳುವಾಗ ಹೊಯ್ಕ್ ಬರ್ಕ್ ಹೇಳ್ತೀವಿ. ಹೊಯ್ಕ್ ಬರ್ಕ್ ಅಂದ್ರೆ ಅವರು ಹೋಗ್ಲಿಕ್ಕೆ ಅಂತ ಹೇಳುವುದಕ್ಕೆ ಹೊಯ್ಕ್ ಅಂತ ಹೇಳ್ತಾರೆ. ಬರ್ಲಿಕ್ಕೆ ಅಂತ ಹೇಳಿಕ್ಕೆ ಬರ್ಕ್ ಅಂತ ಹೇಳ್ತಾರೆ. ಬರ್ಕ್. ಹಾ, ಅಂಚ ಚೇಂಜಸ್ ಉಂಟಾ? ಕ್ವಿಕ್ ಭಾಷೆ. ಕ್ವಿಕ್ ಭಾಷೆ. ನಂಗೆ ಗೊತ್ತಿಲ್ಲ. ಇವಾಗ ಹೇಳುದಿಲ್ಲ, ಕಾಣಿ ಅಂತ ಹೇಳ್ತಾರೆ.
ಬಟ್ ನನಗೆ ಅವರು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಟಿವಿಯಲ್ಲಿ ನೋಡುವಾಗ ಅರ್ಥ ಆಗುತ್ತಾ ನಾನು ಎಂತ ಹೇಳಲಿಕ್ಕೆ ಹೋಗ್ತೀನಿ ಅಂತ. ಅವ್ರಿಗೆ ಅರ್ಥ ಆಗ್ತದೆ. ಓ ಅವರಿಗೆ ಅರ್ಥ ಆಗುತ್ತೆ, ಬಟ್ ನನಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ನಮ್ಗೆಲ್ಲ ಅರ್ಥ ಆಗ್ತದೆ ಆ ಕನ್ನಡ. ಇವರಿಗೆ ಎಲ್ಲ ಅರ್ಥ ಆಗುತ್ತೆ, ಯಾಕೆಂದ್ರೆ ಇವರು ಎಲ್ಲ ಇಲ್ಲಿಯವ್ರೆ ಅಲ್ವಾ. ನನಗೆ ಆಕ್ಚುಲಿ ಇವಾಗ ಗೊತ್ತಿಲ್ಲ ನನಗೆ ಅರ್ಥ ಆಗುತ್ತಾ ಇಲ್ಲ ಅಂತ, ಬಟ್ ಪರವಾಗಿಲ್ಲ, ನಾನು ಬೇಕಿದ್ರೆ ಮಾತಾಡ್ತೀನಿ, ಅವರು ಕೇಳಿ ಅಲ್ವಾ. ನಮ್ಮ ಇಲ್ಲಿ ತುಳುವಲ್ಲಿ ಏರು ಅಂದ್ರೆ ಎಂತ? ಏರು ಅಂದ್ರೆ ಏರು ಅದೇ ಎಂತ ಕಂಬಳದಲ್ಲಿ ಮಾಡ್ತಾರೆ ಅದಲ್ಲ? ಹೌದು. ಅಲ್ಲಿ ಕುಂದಾಪುರ ಕನ್ನಡದಲ್ಲಿ ಏರು ಅಂದ್ರೆ ಇರುವೆ. ಇರುವೆ ಹಾ, ಆಂಟ್ ಇರುವೆ. ಹಾ, ಪಿಜಿನ್. ಎಸ್. ಸೊ ಹಾಗೆ ಒಂದು ಕನ್ನಡದ ಬ್ಯೂಟಿ ನೋಡಿ, ಕನ್ನಡದಲ್ಲ ಒಂದು ಭಾಷೆದ ಬ್ಯೂಟಿ ನೋಡುದು. ಹಾ, ಸೊ ನಾನು ಎವ್ರಿ 50 ಕಿಲೋಮೀಟರ್ಸ್ಗೆ ಇಲ್ಲಿ ಭಾಷೆ ಚೇಂಜ್ ಆಗ್ತಾ ಹೋಗ್ತದೆ. ಅದು ಚೇಂಜ್ Okay. ಆಗೋದ್ರೆ ಅದರದ್ದು ಆಕ್ಸೆಂಟ್ಸ್ ಅಂಡ್ ಕೆಲವೊಂದು ಶಬ್ದಗಳು ಹೌದು. ಚೇಂಜ್ ಆಗ್ತದೆ. ಹೌದು. ಇವತ್ತು ಆಕ್ಚುಲಿ ನಾವು ಇವಾಗ ಹೊಸ ಊರಲ್ಲಿ ಹೋಗ್ತೀವಿ, ಹೊಸ ಭಾಷೆ, ಹೊಸ ಜನರು, ಹೊಸ ಅವರ ಫುಡ್ ಫುಡ್ ಕೂಡ ನಮ್ಮ ಹಾಗೆ ಇರಲ್ವಾ ಅಲ್ವಾ. ಅವರ ಒಂದು ಬೇರೆನೇ ಒಂದು ಸ್ಟೈಲ್ ಅಲ್ಲಿ ಕುಕಿಂಗ್ ಮಾಡ್ತಾರೆ. ಬೇಕಿದ್ರೆ ನಾವು ಬ್ರಹ್ಮಾವರ ಆದಿಯಲ್ಲಿ ಕೋಡಿ ಹತ್ರ ಒಂದು ಸಣ್ಣ ಶಾಪ್ ಒಂದು ಇದಿದೆ, ಅಲ್ಲಿ ಮೀನ್ ಫ್ರೈ ಎಲ್ಲ ಮಾಡ್ತಾರೆ, ಅದು ಚಂದ ಇದೆ. ಹಾ, ಹೋಗೋಣ. ತಿನ್ನೋಬೇಕಿದ್ರೆ ಹಾ, ಅಲ್ಲಿ ಕೂಡ ಹೋಗಿ ನಾವು ತಿನ್ನೋಣ. ಆ ಸೈಡ್ದು ಊಟ ನಾವು ತಿನ್ನೋಣ ಹೇಗ ಇರುತ್ತೆ ಅಂತ ಟೇಸ್ಟ್. ಮತ್ತೆಂತ ಗೊತ್ತುಂಟಾ, ಆ ಅಜ್ಜಿ ಅಲ್ಲಿ ಹೋಗುವ ಮುಂಚೆ ನಾವು ಒಂದು ಫ್ರೂಟ್ಸ್ ಅಂಗಡಿ ಅಲ್ಲಿ ಹೋಗೋಣ. ಆಕ್ಚುಲಿ ನನಗೆ ಗೊತ್ತಾಗುವುದಿಲ್ಲ ಇವಾಗ ನಾನು ಅಜ್ಜಿಗೆ ಎಂತ ತಕೊಂಡು ಹೋಗ್ಲಿಕ್ಕೆ ಉಂಟು ನನಗೆ, ಬಟ್ ಎಂತ ತಕೊಂಡು ಹೋಗ್ಲಿ ಇವಾಗ ಆ ಏಜ್ ಅಲ್ಲಿ. ಅಂದ್ರೆ ಸ್ವೀಟ್ ಅಂತಲ್ಲ, ಅದೇ ಎಲ್ಲ ಬೇಡ. ನಾವು ಫ್ರೂಟ್ಸೇ ತಗೊಂಡು ಹೋಗೋಣ, ನ್ಯಾಚುರಲ್ ಆಗಿ ಅದೇ ಫ್ರೂಟ್ಸೇ ಪತಂಕೊಯ್ ಅವರಿಗೆ ಜೀವೋಗ್ಲ ಎಡ್ಡೆನೆ, ಅದೇ ಹೆಲ್ತ್ಗೆ ಕೂಡ ಚೆನ್ನಾಗಿ. ನಾವು ಮತ್ತೆ ಇದೆ ತೆಂಗಿನಕಾಯಿ ಅತ್ತಿಯ ಬೊಂಡಯೇ, ಎಳ್ನೀರು ಕೂಡ ತಕೊಂಡು ಹೋಗೋಣ. ಓಕೆ, ಮುಲ್ಪಡ್ತೈತೆ ಪೋರೆ. ಸೊ ಗೈಸ್, ಇವಾಗ ಒಂದು 5 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ. ಹಲೋ, ಹಾಯ್, ನಾವು ಬಂದ್ವಿ ನೋಡಿ. ಎಕ್ಸಾಕ್ಟ್ ಲೊಕೇಶನ್ ಎಂಡಾದಲ್ಲೇ ಇದ್ದೀವಿ. ಓಕೆ, ಯುವರ್ ಆನ್ ದ ರೈಟ್ ವೇ. ಇಲ್ಲಿ ವೈಟ್ ಕಲರ್ ಮನೆ ಕಾಣಿಸ್ತಿದೆ, okay, ರೈಟ್ okay, ಟುವರ್ಡ್ಸ್. okay. Hi. So glad you came. Thank you so much. Thank you so much. Thank you. ಹಾ. ಇದು ನಿಮ್ಮ ತೋಟನಾ? ಇದು ಆಕ್ಚುಲಿ ನಮ್ದಲ್ಲ, ಹಾ, ನಮ್ಮ ಪಕ್ಕದ ಮನೆಯವರದ್ದು, ಅವರದ್ದು. ಓಕೆ ಓಕೆ. ನಿಮ್ಗೆ ಇಷ್ಟ ಅಲ್ಲ ತೋಟ ಹೌದು, ಎಲ್ಲ? ತುಂಬಾ ಇಷ್ಟ. ಬನ್ನಿ ಒಳಗೆ. ಹಾ ಹಾ. ನಿಮ್ಮ ಅಜ್ಜಿ ಇರೋದು ಇಲ್ಲಿಗೇನಾ? ಗೈಸ್, ಆಕ್ಚುಲಿ ಅಜ್ಜಿ ಇದ್ದಾರೆ. ಹಾಯ್, ಹೇಗಿದ್ದೀರಾ? ಹಾ, ಥ್ಯಾಂಕ್ ಯು. ಹಾಯ್. ಕೊಂಡು ಟಿವಿಲೋ ಉಣ್ಣೋನು ಎಷ್ಟು ಇಲ್ಲಿಗೆ ಬಂದಳಲ್ಲ ಇಲ್ಲಿಗೆ. ಹೌದು, ತುಂಬ ಖುಷಿ ಆಯಿತು ನಿಮಗೆ ನೋಡಿ. ಹಾಂ, ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನನಗೆ ನನ್ನ ಫ್ರೆಂಡ್ ಯಾರು ಕಲಿಸಿದ್ರು ನನಗೆ. ಆ ಟೈಮ್ ನಿಮಗೆ ನೋಡುವಾಗ ನನ್ನ ಒಂದು ಪಿಜ್ಜಿ ಥರ ಸೇಮ್ ನಿಮ್ಮ ಹಾಗೇನೆ ನೋಡಲಿಕ್ಕೆ, ನಿಮ್ಮ ಹಾಗೇನೆ ನೋಡಲಿಕ್ಕೆ. ಹೌದು. ಅವರಿಗೆ ಕಿವಿ ಕೇಳಿಸೋದಿಲ್ಲ ಆಕ್ಚುಲಿ. ಹಾಂ, ಮತ್ತೊಂದು ಸತಿ ನಾನು ಹೇಳ್ತೀನಿ. ಎಂತ ಗೊತ್ತುಂಟಾ, ಟಿವಿಯಲ್ಲಿ ನನಗೆ ನೋಡ್ತಾ ಇದ್ದೀರಾ ನೀವು? ಟಿವಿ ಎಲ್ಲಿ ಉಂಟು ನಿಮ್ಮ ಟಿವಿ? ಟಿವಿ ಹಂಗೆ ಅವಳ ಕಾಣ್ತಿದ್ದೀರಾ ನೀವು? ನಾನೇ ಅಲ್ವಾ? ಹೌದು. ಟಿವಿ ಇವತ್ತೇ ಬರುವುದಿಲ್ಲ, ಬೇಜಾರಾಗ್ತಾ ಉಂಟಾ? ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಯಾವಾಗ? ಗಿಚ್ಚಿ ಗಿಲಿ ಹಾ, ಹೌದು ಬಂದಿದ್ದೀನಿ. ಹೌದು. ಅದೇ ಟಿವಿ, ಅದಕ್ಕೆ ಎಂತ ಹೇಳುದು, ಬಿಗ್ ಬಾಸ್ ಫಿನಿಶ್ ಆಯ್ತು. ಬಿಗ್ ಬಾಸ್ ಮುಗೀತು.
ಮುಳುಗಿತ್ತ ಟಿವಿಲಿ ಬರ್ತಿರ್ಲಿಲ್ಲ. ಇವಾಗ ನಾನು ಬರಲ್ಲ, ಇವಾಗ ಇಲ್ಲಿ ಬರ್ತೀನಿ, ಇಲ್ಲಿ ಮೊಬೈಲಲ್ಲಿ ಬರ್ತೀನಿ. ನೀವು ಅವರಿಗೆ ನನ್ನ ವ್ಲಾಗ್ಸ್ ಎಲ್ಲ ತೋರಿಸ್ತೀರಾ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಅವರಿಗೆ? ಕಾಣಿಸುದಿಲ್ಲ ಅದು. ಹೌದಾ? ಅವ್ರದ್ದು ವಿಷನ್ಸ್ ಪ್ರಾಬ್ಲಮ್ ಉಂಟು. ಹೌದಾ? ಅವಳು ಟಿವಿಲಿ ಬರ್ತಾಳಲ್ಲ, ಅವಳು ಹೌದು. ತೋರಿಸಿದ್ರೆ ಓ ಇವಳ ಅಂತ ನೋಡ್ತಾರೆ ಅವಾಗ. ಹಾ ಪ್ಲೀಸ್ ಕೂತ್ಕೊಳ್ಳಿ. ಹಾ. ನಿಮ್ಮ ಅಮ್ಮ ಪಪ್ಪ? ಅಮ್ಮ ಆಫೀಸ್ ಹೋಗಿದ್ದಾರೆ, ಅವರಿಗೆ ಲಾಸ್ಟ್ ಮಿನಿಟ್ ನಿನ್ನೆ ಸಂಜೆ. ಹಾ ಪರವಾಗಿಲ್ಲ ಪರವಾಗಿಲ್ಲ, ಹಾಗೆ ಅಲ್ಲ, ನೀವು ನಿಮ್ಮ ಅಮ್ಮ ಪಪ್ಪ ಜೊತೆಗೇನೆ ಇರುದಾ, ಅಜ್ಜಿ ಜೊತೆಗೆ? ಓಕೆ ರೀಸೆಂಟ್ಲಿ ಪಾಸ್ಡ್ ಅವೇ. ಹೌದಾ? ಓಕೆ ಓಕೆ. ಹಾ ಹಾ. ನಿಜ ಹೇಳ್ಬೇಕಂದ್ರೆ ಆಫ್ಟರ್ ಈ ಪಾಸ್ಡ್ ಅವೇ ಫುಲ್ ಡಿಪ್ರೆಷನ್ ಹೋಗಿದ್ರು. ಹಾ. ಬಿಗ್ ಬಾಸ್ ಒಂದೇ ನೋಡ್ತಿದ್ರು ಅವ್ರು. ಹೌದಾ? ಅಷ್ಟೇ, ಬಿಗ್ ಬಾಸ್ ಒಂದ್ ಬಿಟ್ಟು ಬೇರೆ ಏನೂ ನೋಡ್ತಿದ್ರು. ಅವರಿಗೆ ಅರ್ಥ ಆಗುತ್ತಾ ಅಂದ್ರೆ ಟಿವಿಯಲ್ಲಿ ಎಂತೆಂತ ಆಗ್ತಾ ಉಂಟಂತ? ಹೌದು ಎಲ್ಲ ಅಷ್ಟು ಕೇಳಿಸೋದಿಲ್ಲ, ಫುಲ್ ವಾಲ್ಯೂಮ್ ಹಾಕ್ಬೇಕು, ಅವಾಗ ಸ್ವಲ್ಪ ಕೇಳಿಸುತ್ತೆ. ನಾವು ಪಡುಬಿದ್ರಿದವರು. ಪಡುಬಿದ್ರಿ ಅಂದ್ರೆ ಬೀಚ್ ಪಕ್ಕದಲ್ಲಿ ಇರುವುದು. ಹಾಂ ಬೀಚ್ ಅಂತ ಹೇಳುದು, ಕಡಲು. ಬೀಚ್ ಉಡುಪಿಲಲ್ಲ ಉಡುಪಿ. ನಾನು ಅಲ್ಲಿಯೇ ಇರುವುದು, ಪಡುಬಿದ್ರಿಯಲ್ಲಿ. ಇಲ್ಲಿ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ಹಾಂ ಈ ಊರಲ್ಲಿ. ಹೌದಾ? ಫಸ್ಟ್ ಟೈಮ್. ಬನ್ನಿ ಅಲ್ವಾ? ಬನ್ನಿ. ನಾನು ಏನೋ ಒಂದು ಅಜ್ಜಿ ನೋಟು ಫೋಟೋಗೆ ತಂದ್ಲೆ ಗೆಪ್ಪಲವೇ ಈರೆಗ ತುಳುವರ್ಪುಂಡೆ. ಮೊದಲು ಆಡುವಂಗೆ ಬತ್ತಿದ್ದಿತ್ತು, ಈಗ ನಮ್ಮಲ್ಲಿ ಯಾರು ಆಡುದಿಲ್ಲ. ನಾನು ಹೋಗ್ಲೋಯ್ತು, ಹೇಳದೆಲ್ಲ ಅರ್ಥ ಆಗ್ತು. ಹೌದಾ? ತುಳು ಬರ್ಪುಂಡೆ ಯಾರಿಗೂ? ಮೊದಲು ಓಕೆ, ಆಡ್ತಿದ್ದೆ. ಸೊ ನೀವು ಕನ್ನಡ ಮಾತಾಡುದಾ? ಓಕೆ ಓಕೆ ಓಕೆ. ಏನೊಂದು ಜಾರ ನೋಡಿ ಫೋಟೋ ಗೆಪ್ಪಲವೇ. ನೀವೇ ಅವರ ವಿಡಿಯೋ ತಗೊಳ್ಳುದು, ನೀವೇನಾ ಸೌಂಡ್ ಕೊಡುದು? ಓಕೆ. ಅದು ಅವರಿಗೆ ವಿಡಿಯೋ ಮಾಡ್ತಿದ್ದೆ ಅಂತ ಗೊತ್ತಾದ್ರೆ ಹೌದಾ? ಮಾತಾಡುದಿಲ್ಲ. ಓಕೆ ಓಕೆ. ಅವರ ಹತ್ರ ತುಂಬಾ ನೀವು ವಿಡಿಯೋ ಮಾಡ್ಬೋದು ಅವರ ಜೊತೆಗೆ. ನನಗೆ ಈಗ ಪಿಜ್ಜಿ ಅಜ್ಜಿ ಇದ್ದಿದ್ರೆ ನಾನು ಯಾವಾಗ ಅವರ ಜೊತೆಗೇನೆ ಮಾತಾಡಿ ಬಿಡಿ. ನನಗೆ ಅಜ್ಜಿ ಹಾಗೆ ಮಾತಾಡಲಿಕ್ಕೆ ತುಂಬ ಇಷ್ಟ. ಬಟ್ ನನ್ನ ಅಜ್ಜಿ ಇದ್ದಾರಲ್ವಾ, ಅವರು ಜಾಸ್ತಿ ಮಾತಾಡಲ್ಲ, ಅವರು ತುಂಬ ಹೀಗೆ ನೀವು ನೋಡ್ಲಿಕ್ಕೆ ತುಂಬಾ ಚಂದ ಇದ್ದೀರಾ, ಕ್ಯೂಟ್ ಇದ್ದೀರಾ. ಅವರು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಯಂಗ್ ಇರುವಾಗ ತುಂಬಾ ಮುದ್ದಾಗಿದ್ರಾ? ಹೌದು. ಇವಾಗನೇ ನೀವು ಎಷ್ಟು ಚಂದ ಇದ್ದೀರಾ, ನಿಮ್ಮ ಈ ಏಜ್ ಅಲ್ಲಿ ಎಷ್ಟು ಚಂದ ಇದ್ದಿದ್ದೀರಿ. ಕಣಗೆ ಇಪ್ಪ ಕಾಮಿಸಿಕ್ಕೆ ಕಾಣ್ತಿದ್ದೀನಿ. ಎಂತ ಇನ್ನೊಂದ್ಸತಿ ಹೇಳಿ, ಅವಳಿಗೆ ಅರ್ಥ ಇಲ್ಲ. ಅವಳಿಗೆ ಅರ್ಥ ಇಲ್ಲ ಅಂದ್ರೆ ಇನ್ನೊಂದ್ಸತಿ ಹೇಳಿ. ಅಲ್ಲ, ನಿನ್ನಂಗೆ ಎಪ್ಪಗೆ ನಾನು ಚಿಕ್ಕ ನೀನು ಕಾಣ್ತಿದ್ದೆ ಚಂದ. ಹೌದಾ? ನಿಂಗೆ ಗೊತ್ತಾಗ್ತಿದ್ದ ಇಷ್ಟ ಚಂದ. ಹಾ ಇವಾಗ ಕೂಡ ನೀವು ನೋಡ್ಲಿಕ್ಕೆ ಚಂದನೇ ಇದ್ದೀರಾ. ಕನ್ನಡ ಗೊತ್ತಾಗುತ್ತೆ. ನಿಮ್ಮ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಉಂಟು. ನಮ್ದು ಕುಂದಾಪುರ ಕನ್ನಡ. ನನ್ನ ಕನ್ನಡ ಅರ್ಥ ಆಗುತ್ತಾ? ಬಿಗ್ ಬಾಸ್ ಅಲ್ಲಿ ಮತ್ತೆ ಬೇರೆ ಯಾರು ಇಷ್ಟ ನಿಮ್ಗೆ? ಹೇಳಿ, ಪರವಾಗಿಲ್ಲ, ನನಗೆ ಬೇಜಾರಾಗಲ್ಲ, ನೀವು ಹೇಳಿ. ನನ್ನ ಬಡ ಬಾಯಿ ಇಷ್ಟ ಆಗಲ್ಲ ಅನ್ಸುತ್ತೆ ನನಗೆ. ಜಾಸ್ತಿ ಚಂದ ಮಾತಾಡ್ತೀರ ಅಂತಾನೆ ಇಷ್ಟ ಅವ್ರಿಗೆ ನೀವು. ಹೌದಾ? ನೀವು ಎಷ್ಟು ಜನ ಮಕ್ಕಳು? 2, ಅವರು 1 ನಾನು 1. ಅವಳಿನ ತಂಗಿಯ ಗಂಡಿದ್ರ ಹುಡುಗಿ ಇಬ್ರಿಯ? ಅವಳೆಲ್ಲಿ ಕಾಲೇಜಿಗೆ ಬರ್ತಾಳು? ಮುಂಬೈ. ಹಾಂ. ದೊಡ್ಡ ಅದು ಟಿವಿ ಅಲ್ಲಿ ಬರ್ತಿದ್ದಿತ್ತಲ್ಲ, ಅದ್ರಂಗ್ ಬೇರೆ ಯಾರು ಖುಷಿ ಆಗ್ತಿದ್ದೀರಿ ನಿಮ್ಗೆ? ಇವ್ರನ್ನ ಬಿಟ್ಟು ಬೇರೆ ಯಾರು ಖುಷಿ? ಇವಳನ್ನ ಕೊಂಡು ಖುಷಿ ಆಯ್ತು. ನಾನು ಹೇಳೋಳು ಅವಳಿಗೆ ಬರ್ತಿರಲ್ಲ. ಮೊನ್ನೆ ಒಂದು ದಿವಸ ಬಂದಳು ಹೌದು, ಗಿಚ್ಚ ಗಿಲಿಗಿಲಿಯಲ್ಲಿ ಸೀರೆ ಉಟ್ಕೊಂಡು. ಗಿಚ್ಚ ಗಿಲಿಗಿಲಿಯಲ್ಲಿ ನನ್ನ ಅಜ್ಜಿ ಅಮ್ಮದು ಪಾತ್ರೆ ಇವರಿಗೆ ನನ್ನ ಸ್ವರ ಗಟ್ಟಿ ಬರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ನಾನು ಗಟ್ಟಿ ಮಾತಾಡುದಲ್ವಾ. ಯಾರು ಬೇರೆಯವ್ರ ಹತ್ರ ಹೀಗೆ ಮಾತಾಡಿದ್ರೆ ಅವರು ಹೇಳ್ತಾರೆ ಎಂತ ಜಗಳಗೆ ಬರ್ತಿದ್ಯಾ ಅಂತ. ನಾನು ಮಾತಾಡುದೇ ಹೀಗೆ, ಅದಕ್ಕೆ ನನ್ನ ತುಂಬ ಜಗಳ ಆಗುದು. ಅರ್ಥ ಆಯ್ತಾ? ಬೇರೆಯವರಿಗೆ ಅರ್ಥ ಆಗಲ್ಲ ನಾನು ಮಾತಾಡುದೇ ಹಿಂಗೆ ಅಂತ. ಹೌದೌದು, ಆ ಜೋರಾಗಿ ಮಾತಾಡಿದರೆ ಮೆಲ್ಲ ಮಾತಾಡಬೇಕು. ಹೌದು. ನಮ್ಮ ದುಂಬುದಗುಳ್ಪುರ ಅಂಚೆಲಿ ಅರ್ಥ ಅಂಡೆ. ಓ ಹೌದಲ್ವಾ? ಕುಂದಾಪುರ ಯಾನು ಪೋಯ್ ಜನ್ಮೋಡಿ ಅವ್ನು ಕುಂದಾಪುರ ಓಡ್ದೆ ಮಲ್ಲಾತಿ. ನಂದು ಹೆಂಗೆ ಡೌಟು ಅಂಚೆನ ದೊಂಡೆ ಇತ್ತೆಲ್ಲ ಪೋತುಜಿ ಅಂದರೆ ನಾನು ದಾದನ್ಪಿನಿ ಪೋಯ್ ಜನ್ಮಕ್ಕೆ ದಾದನ್ಪಿನಿ ಅರ್ಥ ಆಯ್ಜಾರೀಗ ಪುನರ್ ಜನ್ಮದಲ್ಲಿ ನಾನು ಕುಂದಾಪುರದಲ್ಲಿ ಹುಟ್ಟಿದ್ದೀನಿ ಅನ್ಸುತ್ತೆ. ಅದಕ್ಕೆ ನನ್ನ ಇದೆ ದೊಂಡೆ ಹೋಗಲೇ ಇಲ್ಲ. ಹಾಗೇನೆ ಉಂಟು.
ಅವರಿಗೆ ಕೇಳಿ ಬಿಗ್ ಬಾಸ್ ಅಲ್ಲಿ ಬೇರೆ ಯಾರು ಇಷ್ಟ ಅಂತ. ದೊಡ್ಡ 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 ಅದ್ ಬಿಗ್ ಬಾಸ್ ಬತ್ತಿತ್ತಲ್ಲ, ಅವ್ರು ಬತ್ತಿದ್ದೀರಲ್ಲ ಟಿವಿ ಹಂಗೆ, ಅವ್ರು ಟಿವಿ ಹಂಗೆ ಬತ್ತಿದ್ದೀರಲ್ಲ, ಅದ್ರಂಗ್ ಬೇರೆಯವರೆಲ್ಲ ಇದ್ದೀರಲ್ಲ, ಅದ್ರಂಗ್ ನಿಮ್ ಬೇರೆ ಯಾರು ಖುಷಿ ಇದ್ದೀರ? ಮತ್ತೆ ಯಾರ್ದು ಅಂದಾಜು ಮಾಡಲ ನಾನು? ಇಲ್ಲ, ಬೇರೆ ಯಾರಿಲ್ಲ. ಇವಳು ಒಬ್ಬಳೇ ಅಂದಾಜು ಮಾಡಿ. ರಘು ಅಣ್ಣ, ರಘು ಅಣ್ಣ, ರಘು ಅಣ್ಣ ನಿಮ್ಮ ಬದಿಯರವರು? ನನ್ನ ಅಣ್ಣ ಒಂದಿದ್ರು ದೊಡ್ಡ ಹಾಂ ಹೌದು ರಘು ಅಣ್ಣ. ಸೋರ್ ಅವರು ಹೀಗೆ ಮಾತಾಡುದು, ಜುಟ್ಟು ಕಟ್ಕಂತಾರೆ ಅಲ್ಲ? ಅರೆ ಧ್ರುವಂತ್, ಜುಟ್ಟು ಜುಟ್ಟು, ಹೌದು. ಅವರು ಧ್ರುವಂತ್. ಹಾ. ಅವ್ರ ಜೊತೆಗೆ ನಾನು ತುಂಬಾ ಜಗಳ ಮಾಡಿದ್ದಲ್ವಾ, ಅವರಲ್ಲ. ಅದೇ ಒಂದು ಧ್ರುವಂತನ್ನ, ಮತ್ತೊಂದು ರಘು ಅನ್ನೋ ಇದು ಹೀಗೆ ನೋಡ್ಲಿಕ್ಕೆ ಹೇಗ. ಹೇಳಿ ಅವರಿಗೆ ಫೋಟೋ ತೋರಿಸ್ತೇನೆ ನಾನು. ಫೋಟೋ ತೋರಿಸ್. ಮತ್ತೆ ಗಿಲಿ ಏನ ಗಿಲಿ ಎಂಚ ಪಾತಿರ್ ನೀ? ಇನ್ನೊಬ್ರು ಇದ್ದೀರಲ್ಲ, ಇಲ್ಲಣ್ಣ ಇಲ್ಲಣ್ಣ ಹಾಗೆ ಇಲ್ಲ, ತಗರು ಬರ್ತೀನಿ ಹಾಗೆಲ್ಲ ಮಾತಾಡ್ತಾರೆ. ಹಾಂ ಕೊಟ್ಟೆ. ನೀನು ಯಾರಿಗೂ ಹೆದರು, ನಾನು ಅವಳು ಯಾರಿಗೂ ಹೆದರುದಿಲ್ಲ. ಮತ್ತೆ ಅಶ್ವಿನಿ ಮ್ಯಾಮ್ ಇನ್ನೊಬ್ರು Teacher ಅವ್ರು. ಇನ್ನೊಬ್ರು ಇದ್ದೀರಲ್ಲ, ಜಗಳ ಮಾಡ್ತಿದ್ದೀರಲ್ಲ, ಹೌದು. ಇನ್ನೊಬ್ರು ಗೊತ್ತಾಯ್ತಾ? ಒಂದ್ ಹೆಂಗ್ಸ, ಅವ್ರ ಖುಷಿಯಾ ನಿಮ್ಗೆ? ಅವರಟ್ಟು ಖುಷಿಯಲ್ಲ. ಇಲ್ಲ, ಎಲ್ಲರೂ ಒಳ್ಳೆನೆ. ಪರಿಸ್ಥಿತಿ ನಮಗೆ ಜಗಳ ಮಾಡ್ತೀವಿ, ಪರಿಸ್ಥಿತಿ ಹಾಗೆ ಇರುತ್ತೆ, ಜಗಳ ಮಾಡ್ತೀವಿ. ಇಲ್ಲಾಂದ್ರೆ ಎಲ್ಲರೂ ಹೊಳಗೆ ಬಂದ ನಂತರ ನಾವು ಸಿಕ್ಕಿದ್ದೀವಿ ಅಲ್ವಾ, ಹೌದು, ಹೌದು. ಒಳ್ಳೆ ಇದ್ದಾರೆ. ಇವರೆಲ್ಲ ನಿಮ್ಮ ಊರರಿಯ? ಹಾ, ನನ್ನ ಊರವರು. ಅವರು ಈಗ ತೋಟದಲ್ಲಿ ಎಲ್ಲ ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ತಾರಾ ಇಲ್ಲವಾ? ಇಲ್ಲ ಇಲ್ಲ, ಇಲ್ಲೇ ಜಾಸ್ತಿ ಅವ್ರ ಮನೆಗೆ ಒಂದು ಹೋಗ್ತಾರೆ ಇಲ್ಲೇ ಮೇಲಿಂದ. ಹೌದಾ? ನೀವು ಉಡುಪಿಗೆ ಬರ್ತೀರಾ? ಯಾಕೆ ಹೀಗೇನೆ ಮೀನು ಊಟ ಮಾಡ್ತೀನಿ. ಮೀನು ತಿಂತೀರಾ? ಹೊಸ ತಿಂತಲ್ಲ, ಪದಾರ್ಥ ಮಾಡುತ್ತಿದ್ರೆ. ಹೌದಾ? ನೀವು ಮಾಡಲ್ವಾ ಮೀನು ಎಲ್ಲ? ನಾವು ಮಾಡುತ್ತೆ ಅವತ್ತಾರಕ್ಕೆ ಇಷ್ಟ ಅಲ್ಲ ನಮ್ಗೆ. ಹೌದಾ? ನನಗೆ ಮೀನು ಅಂದ್ರೆ ತುಂಬಾ ಇಷ್ಟ. ಹಾ. ನಾನು ಮೀನೇ ತಿನ್ನುದು, ಹಾಂ ತರಕಾರಿ ಅಷ್ಟು ಆಗಲ್ಲ. ಅವ್ರು ಮಾಡೋದಿಲ್ಲ ಅಲ್ಲ? ಇಲ್ಲ ಹಾಗೆಲ್ಲ ತಿಂತೀನಿ, ಬಟ್ ನನಗೆ ಮೀನಿದ್ರೆ ಒಳೆ ಮೀನಿಗೆ ಅಂತ ಹೇಳುದು ಹೊಳೆ ಮೀನೆ, ಹೊಳೆ ಮೀನು. ಒಳೆ ಮೀನು ಬಜ್ಜಿ, ಹಾಂ ಒಳೆ ಮೀನು ರಸ, ಹಾಂ ಅದೇ ಕೂಡ ಇಷ್ಟ. ಹಾಂ ನಾವು ಇರುವುದು ಬೀಚ್ ಪಕ್ಕದಲ್ಲಿ ಅಲ್ವಾ, ಹಾ, ಹಾ. ತುಂಬಾ ಮೀನು ಬರುತ್ತೆ. ಹೌದು ಹೌದು. ನೀವೆಂತ ಕೇಂತಿಲ್ಲ ಅವರಿಗೆ? ಎಂತ ಮಾತಾಡ್ಸೋದಿಲ್ಲ? ಬಾರಿ ನಿಮ್ಗೆ ಅಂತ ಮೈಕುದು ಅವಶ್ಯಕತೆನೇ ಇಲ್ಲ. ಅವರ ದೊಂಡೆ ಕೂಡ ದೊಡ್ಡ ಉಂಟು. ಉಂಟು, ಹೌದು. ಇದೆ ಬೇಡ ನಿಮ್ಗೆ. ನಾವು ಯಾವ್ಯಾವ್ದು ಬೇಡ ಅಲ್ಲ, ಹ್ಮ್. ಎಷ್ಟು ಮಾತಾಡ್ದಲ್ಲ ಸಾಕು. ಅವ್ರು ಸುಮ್ಮನೆ ಕೂತಿದ್ದಾರೆ. ಪೂರ ಮತ್ತೆ ಇವಳೆ ಆಡ್ದಾಳೆ, ಮತ್ತೆಂತ ಮಾಡೋದು? ಜ್ಯೂಸ್ ಆದ್ರೂ ಕುಡಿ. ಇಲ್ಲ ನಮ್ಗೆ ಬೇಡ. ಇಲ್ಲ, ನಾವು ಬೆಳಿಗ್ಗೆ ಎಂತ ತಿನ್ನಲ್ಲ. ಚೂರು ಕುಡೀನಿ ತಗೊಂಬ. ಆ ಟೀಪೈ ಮೇಲೆ ಇತ್ತಾಗಿ ಎಲ್ಲಿ ಬೈತ? ಅದೇ ಕೇಳಬಾರ್ದು. ಅವಳಿಗೆ ರಜೆ ಮಾಡೋದು, ನೀವು ಬರ್ತೀರಿ ಅಂತೇಳಿ. ಹೌದಾ? ಅವಳಿಗೆ ಉದ್ಯೋಗ ಕಾಲೇಜು ಥ್ಯಾಂಕ್ ಯು ಸೋ ಮಚ್. ಓಕೆ, ಬೆಳಿಗ್ಗೆ 6 ಸಾಯಂಕಾಲ ದೂರ ತೊಚ್ಬಲೆ 6 ಇಂಚ ಬರೋದುಂಡು. ತೋಚಾಲೆ ನೀವು ನೋಡ್ತೀರಾ ನಿಮ್ಮ ವಿಡಿಯೋ ಇವಾಗ? ಟೀಪೈ ಮೇಲೆ ಇತ್ತಾಗಿ ಆ್ಯಕ್ಚುಲಿ ನನಗೆ ನಾ ಬೇಡ ಮುನಿ ಅಂಗುಲ್ ಶೇರಿಂಗ್ ಮಲ್ಪುಗಾನ. ಆ್ಯಕ್ಚುಲಿ ಬೆಳಿಗ್ಗೆ ಅಷ್ಟು ಕುಡಿಯಲ್ಲ ನಾವು. ಬಸ್ ಆ ಟೀಪೈ ಮೇಲೆ ಬೈತ ಅವಳಿಗೆ ಕೊಡುವ. ಅವರು ಹಾಗೆ ಕುಡಿತಾರ? ನಾನು ಎಂತ ಅನ್ಕೊಂಡಿದ್ದೀನಿ ಅಂದ್ರೆ ಸ್ವೀಟ್ಸ್ ಹಾಗೆ ಎಂತ ಅವರು ಅಷ್ಟು. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಲ್ವಾ, ನಿಮ್ಗೆ ಮೀನು ಎಲ್ಲ ತಕೊಂಡ್ ಬರ್ತೀನಿ. ಮೀನು ಬೇಡ. ಯಾಕೆ ತಿನ್ನಲ್ವಾ ಮೀನು? ನಿಂಗೆ ಆ ಕೆಲಸ ಎಲ್ಲ ಬೇಡ, ಸುಮ್ಮನೆ ನ್ಯಾಯ ಬರ್ತದೆ ಅಷ್ಟೇ. ಆ ಮೀನು ಅದನ್ನೆಲ್ಲ ಹೋಯ್ ಹಿಡ್ಕೊಂಡು ನಾವು ಬೇಕಾಗ್ತದೆ. ಇಲ್ಲ ಪರವಾಗಿಲ್ಲ, ಮೀನು ತಿನ್ಲಿಕ್ಕೆ ಚಂದ ಅಲ್ವಾ? ನಾವು ತುಂಬ ತಿನ್ನೋದು. ನಿಮ್ಗೆ ಅಷ್ಟು ಕ್ರೇಜ್ ಇಲ್ವಾ ಮೀನು? ಕೋಳಿ ತಿಂತಿಲ್ಲ ಹಂಗೆ? ಕೋಳಿ ಅಷ್ಟು ನನಗೆ ಬರಲ್ಲ. ಹೌದಾ? ಇವರಿಗೆ ಜಾಸ್ತಿ ಇಷ್ಟ ಎಂತ? ಅವರಿಗೆ ಸ್ಪ್ರೈಟ್. ಹಾಗೆ ಜ್ಯೂಸ್ ಎಲ್ಲ ಕುಡಿಬಾರ್ದು. ಕುಡುದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ, ತುಂಬಾ ಕ್ರೇವಿಂಗ್ಸ್ ಆದ್ರೆ ಕೊಡ್ತೇವೆ. ಅದ್ ಬಿಟ್ರೆ ಇದು ಇವಳಿಗೆ ಕೊಟ್ಟಿಯಾ? ಶುಗರ್ ಕೇನ್ ಜ್ಯೂಸ್ ಕೊಟ್ಟೆ. ಕರ್ಮುದ ಜ್ಯೂಸು ಮಸ್ತ್ ಇಷ್ಟ. ಫುಲ್ ಇಷ್ಟ. ಅದ್ ಬಿಟ್ರೆ ಫುಡ್ ಐಟಮ್ಸ್ ಅಲ್ಲಿ ಅವರಿಗೆ ಎಂತ ಸಹ ಅಷ್ಟು ಇಷ್ಟ ಆಗುದಿಲ್ಲ.
ಹೌದಾ? ಈಗ ಎಂತ ತಿಂದ್ರೆ ಅಷ್ಟು ಆಗುದಿಲ್ಲ, ಅವ್ರದ್ದು ಫುಲ್ ಗ್ಯಾಸ್ಟ್ರೈಟಿಸ್ ತರ ಉಂಟು. ಎಂತ ಖುಷಿ ನಿಮ್ಗೆ ತಿಂಬುಕ್ಕೆ, ಎಂತ ಖುಷಿಗೆ ಎಂತಿದ್ರು ಹೇಳಿ. ನನಗೆ ಅಷ್ಟು ತಿಂಬುದ್ರ ಮೇಲೆ ಆದರೂ ಅಷ್ಟು ಇಷ್ಟ ಅಲ್ಲ. ತಿಂತಿಲ್ಲ ಅಂತ ಹೇಳಿಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳೋದಿಲ್ಲ, ಯಾವ್ದಾದ್ರು ಅದು. ಕೆಲವರಿಗೆ ಇಷ್ಟ ಬಂದದ್ದು ಹೇಳ್ತರು, ನನಗೇನು ಅದೇ ಇದೆ ಅಂತ ಇಷ್ಟ ಅಲ್ಲ ಯಾವ್ದಾದ್ರು. ನನಗೆ ಕೂಡ ಅಷ್ಟೇ, ಎಂತ ಸಿಗುತ್ತೆ ಅದೇ ತಿಂತೀನಿ. ಇಷ್ಟ ಉಂಟು ಇಷ್ಟ ಇಲ್ಲಲ್ಲ, ಒಂದು ಜೀವಿಸ್ಲಿಕ್ಕೆ ತಿಂತೀನಿ ಅಷ್ಟೇ. ಹಾಂ. ಅಜ್ಜಿದ್ರ? ನನ್ನ ಅಜ್ಜಿ ಇದ್ದಾರೆ ಇಬ್ಬರು. ಹಾಂ, ಅವರು ದಪ್ಪ ಹಾಂ, ದಪ್ಪ ಅಷ್ಟೇ. ನಿಮ್ಮ ಹಾಗೆ ಅಷ್ಟು ಇಷ್ಟು ಮಾತಾಡಲ್ಲ ಹಾ. ಅವರು, ತುಂಬ ಮಾತಾಡ್ತಾರೆ ಅವರು, ಬಟ್ ಅಷ್ಟು ಕಾನೂನು ಮಾತಾಡಲ್ಲ. ಒಂದೊಂದು ಸಿಟ್ಟಿತ್ತು ನನಗೆ ಯಾರು ಕಾನೂನು ಮಾತಾಡ್ತಾರೆ ಅಲ್ವಾ, ತುಂಬ ಇಷ್ಟ. ಮಕ್ಕಳಿಗೆ ಅದೆಲ್ಲ ಆತಲ್ಲ, ನಮ್ಮ ಬುದ್ಧಿ ಅವರಿಗೆ ಆತಲ್ಲ. ನಮ್ದೆಲ್ಲ ಹಿಂದಿನ ಕಾಲದ ಬುದ್ಧಿ, ಹಾಂ, ಅವರೀಗ ಆಗ್ತಾ ಇಲ್ಲ, ನಮ್ಮ ಭಾಷೆ ಇಲ್ಲ, ನಮ್ದೀಗ ನಡೆಸೋದನ್ನ. ಹೌದು. ಈಗ ಮೊದಲಿಗೆ ಆತಲ್ಲ. ಏ ಥ್ಯಾಂಕ್ ಯು, ನನಗೆ ಇದು ಇಷ್ಟ ಇದೆ. ಎಂತ ಇದು ಚಂಪಕಲಿ. ಚಂಪಕಲಿ ನಿಮಗೆ ಬೇಕಾ? ಚಂಪಕಲಿ ಅರೆ ಒಂದು ದಾದ ಗೊತ್ತುಂಡ ಎಂಪ ನೋಡೆ ಸ್ಯಾಂಡ್ವಿಚ್ ಪನ್ಪಿನೆ ನೆಕ್ಕು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಪನ್ಪಿನ್ ನೆಕ್ಕು ಸತ್ಯ ಪನ್ನೊಂದುಲೆ ಸ್ಯಾಂಡ್ವಿಚ್ ಆಗಿ ಗೊತ್ತುಂಡ ಸೈಡ್ ರಸಗುಲ್ಲ ಲಕ್ಕ ಬೊಕ ನಡು ಸ್ವೀಟ್ ತಿನ್ನು ವಿಕಾಸ್. ನಾನು ನಿಮಗೆ ಮೆಸೇಜ್ ಮಾಡುವಾಗ ಬಂತ ನಿಮಗೆ ಅಂದರೆ ನೋಟಿಫಿಕೇಶನ್ ಮೇಲೆ ಬಂತ? ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗುವ ಮುಂಚೆ ನನ್ನ ವೆರಿಫೈಡ್ ಇರಲಿಲ್ಲ. ನನ್ನ ಫ್ಯಾನ್ಸ್ದವರು ಸಾರಿ ಯಾರು ಮಾಡಿದಾರಲ್ವ ಫ್ಯಾನ್ಸ್ ಅವರ ನನಗಿಂತ ಜಾಸ್ತಿ ಉಂಟು. ನಾ ಆಟೋಮೆಟಿಕ್ಲಿ ನಾವು ಎಂತ ಪೇ ಮಾಡಲಿಲ್ಲ, ಒಂದು ಇದೇ ಮಾಡಿದ್ದೀವಿ, ಒಂದು ಅವರಿಗೆ ಗೊತ್ತಾಗುತ್ತೆ ಅಲ್ವಾ ಕಂಟೆಸ್ಟೆಂಟ್, ಹಾಗೆ ಆಟೋಮೆಟಿಕ್ ಆಗಿ ಅವರೇ ವೆರಿಫೈ ಮಾಡಿದ್ದಾರೆ. ಮತ್ತೆ ಅವರು ನನ್ನ ಮ್ಯಾನೇಜ್ ಮಾಡ್ತಾರೆ. ಅವರು ನನ್ನ ದೊಂಡೆನೇ ಅಷ್ಟು ದೊಡ್ಡ ಇರುತ್ತೆ. ಹಾಯ್ ನಮಸ್ಕಾರ. ಹಾಯ್ ಹಾಯ್. ಹಾಂ 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 ಹಾಯ್, ಹೇಗಿದ್ದೀರಾ? ತುಳು ಬರ್ಪುಂಡೆ ನಿಗ್ಲಿಗೆ? ಓ ಕನ್ನಡನೇ ಅಲ್ವಾ? ನಾವು ಆ ಸೈಡ್ ಫುಲ್ ತುಳುವೆ ಮಾತಾಡೋದು. ಅತ್ತೆ ಒಂಜಿ ತಿಂಗಳಿಗೆ ಮೂಲೆ ಇತ್ತಾಳ ಕನ್ನಡ ಪೂರ ಬರು ನಮಕ್. ನಾವು ಒಂದು ತಿಂಗಳು ಇಲ್ಲಿ ಇದ್ದರೆ ನಮಗೆ ಫುಲ್ಲು ಕನ್ನಡ ಬರುತ್ತೆ. ಅಲ್ಲಿ ನಾವು ಆ್ಯಕ್ಚುಲಿ ಫುಲ್ಲು ತುಳುವೆ ಮಾತಾಡೋದು, ಕನ್ನಡ ಮಾತಾಡಲ್ಲ ನಾವು. ನನಗೆ ಒಂದು ವೇಳೆ ಪ್ರಾಕ್ಟೀಸ್ ಎಲ್ಲ ಮಾಡಲಿಕ್ಕೆ ಇದ್ದರೆ ಇಲ್ಲಿ ಬಂದು ಹೋಗಬೇಕು. ನಮಗೆ ಆ್ಯಕ್ಚುಲಿ ಪ್ರಾಕ್ಟೀಸ್ ಆಗಲಿಕ್ಕೆ ಒಂದು ಜನ ಬೇಕಲ್ವಾ ಮಾತಾಡಲಿಕ್ಕೆ. ಇಲ್ಲ ಹೌದಾ? ನನಗೆ ಬಟ್ ಕನ್ವಿನ್ಸ್ ಮಾಡಲಿಕ್ಕೆ ರಪ್ಪ ರಪ್ಪ ಇದೇ ಮಾಡಲಿಕ್ಕೆ ಆಗಲ್ಲ. ಹೌದಾ? ಬಟ್ ಇವಾಗ ಮಧ್ಯ ಮಧ್ಯದಲ್ಲಿ ಎಂತ ಆಗುತ್ತೆ ಅಂದರೆ ನಾನು ಹೋಗಿ ಬರಬೇಕು, ಬ್ಯಾಂಗ್ಳೂರಲ್ಲಿ ಹೋಗಿ ಬರಬೇಕು, ಇದೇ ಮೇಂಟೈನ್ ಇರುತ್ತೆ. ಬಟ್ ಇವತ್ತೇ ನನ್ನ ಎಲ್ಲರ ಫ್ರೆಂಡ್ಸ್ ತುಳುವೆ ಅಲ್ವಾ ಮಾತಾಡೋದು, ಸೊ ಅದಕ್ಕೆ ಕಟ್ ಆಗಬಾರ್ದು. ಒಂದು ಸತಿ ಕಟ್ ಆಗಿದ್ರೆ ಮತ್ತೆ ನಾನು ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯ್ತಾ? ಇಷ್ಟು ಕೂಡ ಕೇಳಲ್ವಾ? ಹಾಂ ಹಾಂ, ಗಂಡನ ಮನೆ ತುಳುವಾ? ಓ ಎಲ್ಲಿ? ಹೌದಾ? ಎಂತಂತ ಹಾಕಿದ್ದಾರೆ? ಕೃಷ್ಣ ಸುಂದರಿ.
ಪ್ರಿಯಾಂತಿ queen, ಕೃಷ್ಣ ಸುಂದರಿ, ರಕ್ಷಿತಾ ಶೆಟ್ಟಿ. ಯಾರು ಹಾಕಿದ್ದಾರೆ? ಇಲ್ಲೇ ಚಂದ ಫ್ರೆಂಡ್ಸ್. ಓಕೆ ಓಕೆ ದೊಡ್ಡವನ್. ಹಾಂ, ತಂಗಿ ಏನ್ ಮಾಡ್ತಾಳ? ಅವರು ಇದ್ದಾರೆ. ಅಲ್ಲ ಇದ್ರಲ್ಲ. ಆಯ್ತಾ? ಆಯ್ತು. ಗೊತ್ತಾಯ್ತಾ ಇಲ್ಲ? ಇಲ್ಲ. ಹೌದಾ? ಹಾಂ, ಅಷ್ಟು ಬರುತ್ತಾ ಅಲ್ಲಿ? ಅಲ್ಲ, ನನ್ನ ಸೌಂಡ್ ಅಲ್ಲಿ ತನಕ ಬರುತ್ತೆ. ಅಪ್ಪಂಡ ಪಾಸ್ ಆನಗಲೇನ ದೊಂಡೆ ಮುಲ್ಪಡ್ತು ಕೇನುಂಡು ಬರ್ಪುಂಡ ತುಳು. ನೋಡಿದ್ರಲ್ಲ? ಹೌದು. ಫುಲ್ ಇಷ್ಟ ಆದ್ರೆ ನೀವು ಮಾತ್ರ ಅವರಿಗೆ. ಬಿಗ್ ಬಾಸ್ ಸ್ಟಾಪ್ ಆದ್ಮೇಲೆ ಫುಲ್ ಬೇಜಾರ್ ಮಾಡ್ಕೊಂಡಿದ್ರು. ಅವಳು ಯಾಕೆ ಬರ್ತಿಲ್ಲ? ಆಕ್ಚುಲಿ ನಾವು ವಿಡಿಯೋ ಮಾಡ್ಲಿಕ್ಕಿಂತ ಮುಂಚೆ ತುಂಬಾ ಸತಿ ಕೇಳಿದ್ರು ಅವ್ರು ನನಗೆ. ಹೌದಾ? ಅವಳು ಯಾಕೆ ಬರ್ತಾ ಇಲ್ಲ ಅಲ್ಲ, ಈಗ ಮುಗಿತಾ ಅದೆಂತಾಯ್ತು ಅಂತ. ನಾವು ಮತ್ತೆ ಒಂದಿನ ವಿಡಿಯೋ ಮಾಡಿ ಹಾಕಿದ್ದು. ಹಾಂ, ಬೇರೆ ಎಂತ ಬರಲ್ವಾ ಇವಾಗ ಟಿವಿಯಲ್ಲಿ? ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಈಗ ಗಿಚ್ಚಿಗಿಲಿ ನೋಡ್ತಾರೆ, ಮಕ್ಕಳದ್ದೆಲ್ಲ ಹಾ. ನೋಡ್ತಾರೆ, ಅದಿಷ್ಟ ಅವರಿಗೆ. ಅದಿವತ್ತು ಬರ್ತಿರಲ್ಲ ನೀವು? ಹಾಂ, ಇನಿಯತ್ತೆ ಎಪಿಸೋಡು. ಹಾಂ, ಟುಡೇ ತೋರಿಸ್ತೆ. ಹಾಂ, ನನ್ನ ಅಷ್ಟು ಇಲ್ಲ, ಸ್ವಲ್ಪ ಸ್ವಲ್ಪನೇ. ಹೌದಾ? ನೀವು ಕನ್ನಡದಲ್ಲಿ ಮಾತಾಡೋದು, ಡೈಲಾಗ್ಸ್ ಹೇಳುದು. ಹೌದು, ನಾನು ಅಲ್ಲಿ ಸ್ಟೇಜಲ್ಲಿ ಮರ್ತೋಗಿದ್ದೀನಿ ನನ್ನ ಡೈಲಾಗ್ಸ್ ಅಡ್ಜಸ್ಟ್ ಮಾಡಿ 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 ಮಾಡಿ. ಅದು ಸ್ಕ್ರಿಪ್ಟೆಡ್ ಅಲ್ವಾ? ಸ್ಕ್ರಿಪ್ಟೆಡ್, ಬಟ್ ನಾನು ಅಷ್ಟು ಪ್ರಾಕ್ಟೀಸ್ಗೆ ಹೋಗಲಿಲ್ಲ. ಒಂದೇ ದಿವಸಲ್ಲಿ ಕಲಿದ್ದೀನಿ. ಸೊ ನನ್ನ ಡೈಲಾಗ್ ಎಂತಂದರೆ ಅವ್ರ ಹತ್ರನೇ ಕೇಳೋದು, ಅದಕ್ಕೆ ಎಂತ ಹೇಳೋದು, ಇದಕ್ಕೆ ಆ್ಯಕ್ಚುಲಿ ನನಗೆ ಕಾನ್ಸೆಪ್ಟ್ ಗೊತ್ತಾಯಿತು ಆ್ಯಕ್ಚುಲಿ ಮಾತಾಡಲಿಕ್ಕೆ ಎಂತ ಅಂತ. ಸೊ ಆ ಬೇಸಿಸಲ್ಲಿ ನಾನು ನನ್ನ ವೇ ಅಲ್ಲಿ ಯಾವುದು ಚಿಕ್ಕ ಹುಡುಗ ಏನೋ ಹೇಳಿ ಕೊಡ್ತಿದ್ದಲ್ಲ. ಹಾಂ. ಮತ್ತೆ ಇವರಿಗೆ ಹಾಗೆ ಮನೆಯಲ್ಲಿ ಬಿನ್ನೇರ್ ಗೆಸ್ಟ್ ಬರೆದ್ರೆ ಚೆನ್ನಾಗಿ ಆಗುತ್ತಾ, ಕಿರಿಕಿರಿ ಆಗುತ್ತಾ? ಖುಷಿ. ಹೌದಾ? ಯಾರ್ಯಾರಿಗೆ ಕಿರಿಕಿರಿ ಆಗುತ್ತೆ ಗೊತ್ತುಂಟಾ? ಅಯ್ಯೋ ದೇವರ, ಯಾವಾಗ ಹೋಗ್ತಾರೆ ಅಂತ. ಹಾಂ, ನನ್ನ ಅಜ್ಜಿಗೆ ಕೂಡ ಯಾರು ಮನೆಯಲ್ಲಿ ಬಂದರೆ ಖುಷಿ ಆಗೋದು. ಗೊತ್ತಾಯ್ತಾ ದೊಡ್ಡ? ಮನೆಗೆ ನಿಮ್ಗೆ ಯಾರು ಬಂದ್ರೆ ಖುಷಿ ಆಗ್ತಾ ಕಿರಿಕಿರಿ ಆಗ್ತಾ? ಕಿರಿಕಿರಿ ಆಗ್ತಾರೆ. ಆಗಲ್ಲ ಅಲ್ವಾ? ಯಾರು ಇಲ್ದಿದ್ರೆ ಬೇಜಾರು. ಹಾಂ, ಯಾರಿಲ್ಲ ಅಂದರೆ ಬೇಜಾರಲ್ವಾ? ಇವರು ಕೆಲ್ಸಕ್ಕೆ ಹೋಗುವಾಗ ನೀವು ಅಲ್ಲ, ಇಷ್ಟು ಜನ ಹೈಕಣಿ ಮನೇಲಿ ಬೇಜಾರು ಆಗ್ತದೆ. ಇರ್ಬೇಕಂತ ನೀವು ಇಲ್ಲೇ ಬರ್ತೀನಿ ಮಧ್ಯದಲ್ಲಿ ಈ ಸೈಡ್ ಬರುವಾಗ ನಾನು ಬರ್ತೀನಿ. ಓಕೆ, ಮತ್ತೆಂತ ಗೊತ್ತುಂಟ, ನೀವು ಕೆಲ್ಸಕ್ಕೆ ಹೋಗುವಾಗ ಇವರು ಒಬ್ಬರೇ ಇರುವುದಾ ಇಲ್ಲಿ? ಒಬ್ಬರೇ ಇರೋದು. ಮಾರ್ನಿಂಗ್ ಟು ಆಫ್ಟರ್ನೂನ್ ಒಬ್ಬರೇ, ಆಮೇಲೆ ಆಫ್ಟರ್ನೂನ್ ಅಮ್ಮ ಬರ್ತಾರೆ ಕೆಲಸದಿಂದ. ಹೌದಾ? ಸೊ ಒಬ್ಬರೇ ಇರ್ತಾರೆ, ಬೋರ್ ಬೇಜಾರ್. ಸೊ ಯಾರಾದ್ರೂ ಬಂದ್ರೆ ಫುಲ್ ಖುಷಿ ಅವರಿಗೆ. ಜನ ಬೇಕಂದ್ರೆ ಸಿಗ್ತಾರಾ? ಇಲ್ಲ, ನಮ್ಗೆ ಕಿರಿಕಿರಿ ಹಬ್ಬಕ್ಕೆ ಜನರ ಕಂಡ್ರೆ ಆಗ್ತಿಲ್ಲ. ನನಗೆ ಜನರು ಇರಬೇಕು ಮನೆಯಲ್ಲಿ, ಹಾ, very good. ಒಕ್ಕೇಲಿ ಇರಬೇಕು. ಯಾರು ಜನ ನನ್ನ ಫ್ರೆಂಡ್ಸ್ ಅವರು ಮನೆಯಲ್ಲಿ ಬರ್ತಾರೆ, ಖುಷಿ ಆಗುತ್ತೆ. ಅವ್ರು ಹೋಗುವಾಗ ಬೇಜಾರಾಗುತ್ತೆ, ಶೇ ಹೋದ್ರ ಅಂತ. ಯಾರು ಇಲ್ದಿದ್ರೆ ಬೇಜಾರು. ಇಲ್ಲ, ಎಲ್ಲರಿಗೆಲ್ಲ ಇವರು ಇದ್ದಾರಲ್ವಾ, ಇವರು ನನ್ನ ಹಾಗೆ ಅಲ್ಲ. ಅವರಿಗೆ ಯಾರು ಇಲ್ಲ ಅಂದರೆ ಒಳ್ಳೆ. ಅವಳಿ ಮಂತ್ರ ರಾತ್ರಿ ಪೂರ ಜನ ಬೇಕು. ಹೌದು, ಎಲ್ಲರಿಗೆ ಹಂಗೆ ಜನರ ಕೊಂಡ್ರೆ ಜಗಳ ಆಗ್ತದೆ. ಮಾತಾಡ್ರೆ ಆಗ್ತದೆ, ತೋರು ಜನ ಇದ್ರೆ ಆಗ್ತಲ್ಲ. ಕೆಲವರು ಜನ ಇருக்கு ಬೇಜಾರು ಆಗ್ತದೆ. ಇವು ಏರ್ನ ಈ ಲಂಚನೆ ಈ ಒಲ್ಪ ಹಾಕಿರ. ಈಗ ನೀವು ಮೂಡವೇದ್ರಿಂದ ಬಂದದ್ದ? ಪಡುಬಿದ್ರಿ, ಮಂಗಳೂರಿಂದ, ಉಡುಪಿ. ಉಡುಪಿಯಿಂದ. 1 ಗಂಟೆ ಆಂಡತೆ. ಏ ನನಗೆ ಬೇಡ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ ಬೇಡ ಬೇಡ. ಸ್ವೀಟಾ? ಸ್ವೀಟ್ ಅಲ್ಲ, ಇದು ಖಾರ ಕಟ್ಲೆಟ್. ತಿನ್ಲೆ ಕೊಡ್ತಾ ಅವ್ರಿಗೆ ತಕೊಳ್ಳಿ. ಮುನಿ ಶೋಕುಂಡು ಮುಂದೆ ಅವ್ರಿಗೆ ಚೂರು ತಿನ್ಕೊಳ್ಗೆ ಮುನಿಂದ ಎಟ್ಟೆಂಡು ಒಂಜಿಗೆ ನೆಂಕ್ ಬೋಕ ಕೊರಿ.
ನೀವು ಇದೆ ಮನೇಲಿ ಮಾಡಿದ್ಯಾ? ಮನೇಲಿ ಮಾಡಿದಂತ, ಮನೇಲಿ ಮಾಡಲಿಕ್ಕೆ ಆಗಲಿಲ್ಲ. ಇದು ಎಂತ ಕಟ್ಲೆಟ್? ವೆಜಿಟೇಬಲ್ ಕಟ್ಲೆಟ್. ಹ್ಞೂ. ಇಷ್ಟ. ನಿಮಗೆ ಅಲ್ಲುಂಟಾ? ಇಲ್ಲ. ನೀವು ಊಟ ಹೇಗ ಮಾಡುದು? ಹ? ಊಟ ಅಲ್ಲಿಲ್ಲ ಅಂದರೆ ಅಂತ ಊಟ ಮಾಡುದು ಬಾಯಿಗೆ ಹಾಕಿ ನುಂಗುದು. ಬಾಯಿಗೆ ಹಾಕಿ ನುಂಗುದು. ಅರೆಗೀರು ಪೊಡಿ ಮಲ್ತ್ ಕೊಡ್ಪಾರಾ? ಹಾಗೆ ಹಾಗೇನೆ ಜಿಮ್ ತರ? ಹೌದು ಹೌದು ಹಾಗೆ. ಯೂಶುವಲಿ ಅವರು ಬಟರ್ ಮಿಲ್ಕ್ ಜೊತೆ ತಿನ್ನೋದು. ಓ ಬಟರ್ ಮಿಲ್ಕ್. ಅಲೆ ಪರವಾಗಿಲ್ಲ ಬಸ್. ಆಯ್ತಾ ತಗೊಳ್ಳಿ. ಓ ಹಾಗೆ ಮಾಡ್ತೀರಾ? ಕೋಳಿ ತಿಂತೀರಾ? ರಕ್ತ ಮಾಡೋ ತಿಂತೆ ತಿಂತ ತೊನ್ನು ಕೊಡಿ. ಅದನ್ನು ಕೊಟ್ಟೆ ಹಾಗೆ. ಅತ್ತೆ ಮೇರ್ ಕೋರಿನ ತಿನ್ನಗ ಮಾಸ ಇಂಚ ಪಾಡ್ದು ಇಂಚ ನಕ್ಕೆ ಮಲ್ಪು ನಂದಾರು ತಂಗಡು ಅರೆಗುಂಡಿಯೇ ಅರೆಗೆ ಒಲ್ಪ ಇಜ್ಜಿ ಎದುರುಡಿಜ್ಜಿ ಪಿರೌಡುಂಡು ಆರು ಪಿರೌಡ್ ಅಗ್ಗಿವ್ನು. ನನ್ನ ಅಜ್ಜಿಗೆ ಕೂಡ ಮುಂದೆ ಅಲ್ಲಿಲ್ಲ, ಹಿಂದೆ ಉಂಟು. ಸೊ ಹಿಂದೆಯಿಂದ ಹೀಗೆ ಮಾಡ್ತಾರೆ. ನಮ್ಮಕ್ಲ ಒಂದಿತ್ತೆ ಫೇಸ್ ಮಲ್ಪರುಂಡು ತುಲೆ ಲೈಫ್ ಎಂಕವು ತೂವರುಂಡವು ಎಂಚ ಆಪುಂಡು. ಅವು ಕರೆಕ್ಟ್ ಬನ್ನಿ ದುಂಬುದಾಗುಳು ಇತ್ತೆ ಮುಟ್ಟಲ್ಲ ಅವು ಇಂಚ ಉಳ್ಳೇರು ದಾಯಪನಾಗ. ಇಲ್ಲ ನಾನು ಹೇಳುದು ಇದೆ, ನನಗೆ ಕೂಡ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಉಂಟು. ಅಂದರೆ ಹಲ್ಲಿಲ್ಲ ಅಂದರೆ ನಮ್ಮ ಕೂಡ ಒಂದು ಟೈಮ್ ಬರುತ್ತೆ ಅಲ್ವಾ. ಸೊ ಅವರು ಹೇಳ್ತಾರೆ ನಾವು ಇಷ್ಟು ವಯಸ್ಸು ತನಕ ಇರ್ತೀವ ಇಲ್ಲ ಗೊತ್ತಿಲ್ಲ. ಹಿಂದೆದವರು ಹೇಗಂದರೆ ಅವರ ಫುಡ್ಡು ಎಲ್ಲ ಚೆನ್ನಾಗಿ, ನಾವು ಇವಾಗ ಬೇಗ ಹೋಗುದಲ್ವಾ. ಇವತ್ತೇ ಎಲ್ಲರೂ ಎಂತ ಹೇಳ್ತಾರೆ, 50-60 ತನಕ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ. ಎಂತದ್ದು ಹೇಳ್ತಿದ್ರು ಕಣ್, ಎಂತದ್ದು ಹೇಳ್ತಿದ್ರು ಅಲ್ಲೆಂತದ್ದು ಮಾತಾಡ್ತಿದ್ರು ಕಣ್. ಎಂತ ಇಲ್ಲ. ಕೇಳಿದ್ದೆ ಇವರು ಬೈತಾರಾ? ಜೋರಿದಾರ ಇವರು? ಒಂದೊಂದ್ಸತಿ ಸಿಟ್ಟು ಬಂದ್ರೆ ನಂಗೆ ಬೈತಾರೆ, ಬೇರೆಯವರಿಗೆಲ್ಲ ತುಂಬಾ ಪಾಪ. ನಂಗೆ ಬೆಳಗ್ಗೆ ಏಳೋದು ಲೇಟ್ ಆದ್ರೆ ಇಲ್ಲ ಅವರಿಗೆ ನಾನು ಸಂಜೆ ಬಂದ ತಕ್ಷಣ ಸೀದಾ ಸ್ನಾನಕ್ಕೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಬೈತಾರೆ, ಫುಲ್ ನಾನ್ ಸ್ಟಾಪ್ ಬೈತಾ ಇರ್ತಾರೆ. ಹಾಗೆ ಮಾಡ್ತಾರೆ. ಇಲ್ಲಾಂದ್ರೆ ಬೇರೆಯವರಿಗೆಲ್ಲ ವೆರಿ ಸ್ವೀಟ್. ನೀವು ಒಬ್ಬರೇ ಮಗಳ? ಒಬ್ಬಳೆ. ಅವ್ರಿಗೆ ಸಹ ಒಬ್ಬರೇ ಮಗಳು. ಇವಾಗ ನಮ್ಮನೆ ಓ ಸಿಂಗಲ್ ಚೈಲ್ಡ್ಸ್. ಎಂತ ಖುಷಿ ಆಯ್ತಾ? ಅಷ್ಟೇ ಖುಷಿ ಆಯ್ತು. ಅಷ್ಟೇ. ನಿಂಗೆ ಖುಷಿ ಆಯ್ತಾ? ನಂಗೂ ಖುಷಿ ಆಯ್ತು. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನನಗೆ ತುಂಬ ಖುಷಿ ಆಯಿತು ನಿಮಗೆ ನೋಡಿ. ಒಬ್ಬಳಿಗೆ ಖುಷಿಯಾರಿ ಎಲ್ಲರಿಗೂ ಖುಷಿಯಾರಿ. ನನ್ನ ಫ್ರೆಂಡ್ಸ್ ಅವರಿಗೆ ಕೂಡ ತುಂಬ ಖುಷಿ ಆಯಿತು. ಅವರು ಕೂಡ ನನಗೆ ಹೇಳ್ತಾ ಇದ್ರು, ನನಗೆ ನಿಮ್ಮ ವಿಡಿಯೋ ಕಳಿಸ್ತಾ ಇದ್ರು. ಹೋಗಿ ಅಲ್ಲಿ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದ್ದೀವಿ, ಸ್ವಲ್ಪ ಈವೆಂಟ್. ಸೊ ಊರು ಬಂದ ತಕ್ಷಣವೇ ನಿಮಗೆ ಮೀಟ್ ಆಗಬೇಕು ಅಂತ ಬ್ಯಾಂಗ್ಳೂರಲ್ಲಿ ಇರುವಾಗ ನಿಮ್ಮ ಉಡುಪಿಯಲ್ಲಿ ಬಂದ ನಂತರ ನಿಮಗೆ ಮೀಟ್ ಆಗೋಣ ಅಂತ ಇದೇ ಮಾಡಿದ್ದೀನಿ. ಮೀಟ್ ಬಂದ ನಂತರ ರಪ್ಪ ನಿಮ್ಮ ಹತ್ರ ಬರ್ತೀನಿ ಮೀಟ್ ಮಾಡಲಿಕ್ಕೆ ಅಂತ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅವ್ರು ಬೆಂಗಳೂರು ಹಂಗಿದ್ದ, ಅವರು ಊರಿಗೆ ಬಂದ ಕೂಡಲೇ ನಿಮ್ನ ಕಾಂಬಕ್ಕೆ ಬಂದಿರು. ಕಂಡ್ರೆ ಇಷ್ಟು ಗೊತ್ತ ಮಾಡ್ಕೊಂಡು ಬಂದಾಳಲ್ಲ. ಹೌದಾ? ಎಷ್ಟು ದೂರದಿಂದ ಬಂದಿರ್ ಗೊತ್ತಾ? 1 ಗಂಟೆ ದೂರ ಇಲ್ಲ, ಇಲ್ಲಿಯೇ. ಇವಾಗ ನಾವು ಬರ್ತೀನಿ. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ. ನೆಕ್ಸ್ಟ್ ಟೈಮ್ ಲಂಚಿಗೆ ಬನ್ನಿ ಆಯ್ತಾ? ನೆಕ್ಸ್ಟ್ ಟೈಮ್ ಲಂಚ್ಗೆ ಬರ್ತೀನಿ. ಅಜ್ಜಿ ಮೀನ್ ಸಾರು ಮಾಡ್ತಾರೆ. ಹೌದಾ? ಶಿ ಕುಕ್ಸ್ ತುಂಬಾ ಚಂದ ಅಡಿಗೆ ಮಾಡ್ತಾರೆ. ಸೊ ನಾನೇ ಮೀನ್ ತಗೊಂಡ್ ಬರ್ತೀನಿ. ಮೀನ್ ತಗೊಂಡ್ ಬಂದ ನಂತರ ಇವರೇ ಅಡಿಗೆ ಮಾಡೋಣ. ಓಕೆ? ಹಾ ಟೀಕೆ. ನೆಕ್ಸ್ಟ್ ಟೈಮ್ ಮೀನ್ ಊಟ ಮಾಡೋಣ.
ಮೀನ್ ತಕೊಂಡ್ ಬರ್ತೀನಿ ನನ್ನ ಊರಿಂದ. ಬೇಡ ಬೇಡ. ಪ್ಲೀಸ್ ಪ್ಲೀಸ್. ಆಕ್ಚುಲಿ ಎಂತ ಗೊತ್ತುಂಟಾ, ನಾನು ಯಾಕೆ ತಕೊಂಡ್ ಬರ್ಲಿಲ್ಲ ಗೊತ್ತುಂಟಾ, ನನ್ಗೆ ಗೊತ್ತಿಲ್ಲ ನೀವು ತಿಂತೀರಾ ಇಲ್ಲ ಎಂತ ಅಂತ. ನೆಕ್ಸ್ಟ್ ಟೈಮ್ ನಾನು ತಕೊಂಡ್ ಬರ್ತೀನಿ. ಬೇಡ, ಆ ಕೆಲಸ ಮಾಡ್ಬೇಡ. ದೊಡ್ಡ ಬೇಡ. ನೀವು ಮೀನ್ ಸಾರ್ ಮಾಡಿ ಕೊಡಿ ಅವರಿಗೆ. ಹಾ ನೀವು ಮೀನ್ ಸಾರು ಮಾಡಿ. ಹಾಂ, ಮೀನು ಸಾರು ಮಾಡಿದ್ರೆ ಊಟ ಮಾಡ್ಲಕ್ಕ. ಹಾ ಊಟ ಮಾಡ್ತೀವಿ. ಇಲ್ಲೇ ಮಾಡ್ತೀರಲ್ವಾ ಅಡಿಗೆ? ಹೌದು, ಅಲ್ಲೇ ಮಾಡಿ. ಹಾ ಆಚೆ ಕಡೆ ಇದು ನಿಮ್ಗೆ ಎಂತ ಸೌದಿ ಒಲೆ ತರ ಬೇಕಾದ್ರೆ ಆಚೆ ಉಂಟು. ಹಾ ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕಾದ್ರೂ ಅಲ್ಲಿ ಮಾಡಿ. ಹಾ ಹಾ ಅವರು ಈಗ ಕುತ್ಕೊಳ್ಳಿ ಮಾಡ್ತಾರಾ? ಮಾಡ್ತಾರೆ. ಓ ಓಕೆ ಓಕೆ, ರಪ್ಪ ಬೇಗನೆ ಬರ್ತೀನಿ. ಓಕೆ ಬರ್ತೀನಿ, ಬಾಯ್. ಹಾ ಆಶೀರ್ವಾದ ಮಾಡಿ. ಆಯ್ತಾಯ್ತು. ಆಶೀರ್ವಾದ ಮಾಡಿ. ನೀವು ಹ್ಮ್. ಬರೋದು. ಹಾ. ಆಯ್ತು. ತುಂಬ ಖುಷಿ ಆಯಿತು ನಿಮಗೆ ಮೀಟ್ ಮಾಡಿ. ಆಯ್ತು. ನೆಕ್ಸ್ಟ್ ಬರ್ತೀನಿ. ಬಾಯ್ ಬಾಯ್. ಬಾಯ್. ಹಾಂ ಬರ್ತೀನಿ. ಓಕೆ ಹಾಂ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ನನಗೆ ಕೂಡ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಫಾರ್ ಕಮಿಂಗ್. ಹೀಗೇನೆ ಯಾವಾಗ ನಗ್ತಾ ಇರಿ. ಹೀಗೇನೆ ಯಾವಾಗ ನಗ್ತಾ ಇರಿ. ಆಯ್ತಾಯ್ತು. ಅಲ್ಲಿ ತೋರುತ್ತೆ ನಂದು. ಹಾಂ ಹಾಂ ಬಾಯ್. ಹಾಂ ದಾದೆ ಈ ಚೌಪಡ್ ಪ್ರಾಕ್ಟೀಸ್ ಮಾಡ್ತೀರಾ? ಬಾಯ್ ಬಾಯ್ ಅವೇ. ಬಾಯ್ ಬಾಯ್. ನೆಕ್ಸ್ಟ್ ತಿಕ್ಕಗ ಹಾಂ ಬರ್ತೀನಿ. ನೆಕ್ಸ್ಟ್ ಸಿಗೋಣ. ಬಾಯ್. ಹಾಂ ಹಾಂ ತಗೊಳ್ಳಿ ಹಾಂ ಬಾಯ್ 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 ಬಾಯ್. ನೀವು ಎಲ್ಲರೂ ಕನ್ನಡದವರಾ? ಎನ್ನ ಇಲ್ಲವೇ ಅಂದೆ. ಓಕೆ ಓಕೆ ಎನ್ನ ಅಜ್ಜಿಗಳ ರಂಚನೆ ಮಸ್ತ್ ಇಷ್ಟ ಆಪನೀರು ಅಂದೆ. ಅಜ್ಜಿ ದಡ್ಡಂಗ ಹೌದು. ಬಿಗ್ ಬಾಸ್ ಫಸ್ಟ್ ಕಾಣ್ತಿರ್ಲ, ನೀವು ಬಂದಕ್ಕೆ ಅವ್ರು ಕಾಣ್ತಿದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹುಡ್ಗಿ ಅಂತ ಹೇಳೋದು. ಊರು ಆಲ್ಮೋಸ್ಟ್ ಎಲ್ಲರೂ ಎವ್ರಿಬಡಿ ಬಿಗ್ ಬಾಸ್. ಬಾಯ್. ಆಯ್ತಾಯ್ತು. ಒಂದು ಫೋಟೋ. ಹ್ಞೂ ಓ ಇಲ್ಲಿ ಬನ್ನಿ, ನಾನು ತೆಗ್ದೇ ಇಲ್ಲ. ನಂದು ಹ್ಞೂ ಥ್ಯಾಂಕ್ ಯು. ತೊಂದರೆ ಇಲ್ಲಲ್ಲ. ದೊಡ್ಡ ಬನ್ನಿ. ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ? ನಾನಿದ್ದೆ, ನನ್ನ ಅಮ್ಮ, ನನ್ನ ಅಜ್ಜಿ, ನನ್ನ ಪಪ್ಪ. ಹ್ಞೂ ನಿಮ್ಮ ಅಜ್ಜಿ ಇಲ್ಲ, ನನಗೆ ಜಾಸ್ತಿ ನನಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ನಿಮ್ಮ ಅಜ್ಜಿ ಇವಾಗ ಇದ್ದಾರಾ? ಹೌದಿದ್ದಾರೆ. ಅವ್ರಿಗೆ ನೀವಂತ ತುಂಬಾ ಇಷ್ಟ. ಅವರು ಈಗ ಇಲ್ಲಿ ಬರಲಿಕ್ಕೆ ಆಗಲ್ಲ. ಅಂದ್ರೆ ಕಾಲು ಆಪರೇಷನ್ ಆಗಿತ್ತು. ರೀಸೆಂಟ್ಲಿ ಆಪರೇಷನ್ Recently ಆಗಿದ್ದು. ಬಿದ್ದು ಕಾಲು. ದೊಡ್ಡ ಒಂದು ಫೋಟೋ ತೆಗುವ. ಅವರು ಅಂದ್ರೆ ಯಾರು ಬೇರೆಯವರು ಇಲ್ವಾ ಇಲ್ಲ ಮನೆಯಲ್ಲಿ? ಇಲ್ಲ ಯಾರಿಲ್ಲ. ಹಾ ನಾನು ಒಂದ್ಸತಿ ಬರ್ತೀನಿ. ಬರ್ತೀರಾ? ಒಂದು ಸೆಕೆಂಡ್. ದೊಡ್ಡ ನಿಂತ್ಕಂತ್ರಿಯಾ? ಬಾ ಬನ್ನಿ. ಏನೊಂದು ಗೆಪ್ಲವೇ ಮೇರನೊಟ್ಟು. ಪೂರ ಹಾ ಪೂರ. ಥ್ಯಾಂಕ್ ಯು. ಬಾಯ್ 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 ಬಾಯ್. ತುಂಬಾ ಕ್ಯೂಟ್ ಇದ್ದೀರಾ. ಮೇರ್ದುಲಿಗೆ ಹಾ ಹೌದು ಕ್ಯೂಟ್. ಇವರಿಗೆ ಬಿಗ್ ಬಾಸ್ ಅಲ್ಲಿ ಆಗ್ಬೇಕಿತ್ತು ಮಾರೆ. ಅಲ್ವಾ? ಹೌದು ಪರವಾಗಿಲ್ಲ. ಹಾ ಚಲೋ ಬಾಯ್. bye. ನೆಕ್ಸ್ಟ್ ಬರ್ತೀನಿ. ಮೀನ್ ತಕೊಂಡ್ ಬರ್ತೀನಿ, ರಸ ಮಾಡಿ ಕೊಡ್ಬೇಕು, ಊಟ ಮಾಡ್ಲಿಕ್ಕೆ ಬರ್ತೀನಿ. ಹಾ ಬಾಯ್. ಹಾ ಥ್ಯಾಂಕ್ ಯು. ಹಾ ಪಿಕ್ಚರ್ ತೆಗಿತ್ಯಾ? ಥ್ಯಾಂಕ್ ಯು. ಹಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಬಾಯ್. ಬಾಯ್ ಬಾಯ್. ನಿಮ್ಮ ಮನೆಯಲ್ಲಿ ಎಲ್ಲಿಂದ ಹೋಗುವುದಕ್ಕೆ? ಹೌದಾ? ನೀವು ಹೋಗ್ತೀರಾ ಅಲ್ಲಿ ಈಗ? ಹೌದು, ಒಂದ್ಸತಿ ಅವರ ಅಜ್ಜಿಗೆ ನೋಡ್ತೀನಿ. ಅಯ್ಯಪ್ಪ ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಸಿಗೋಣ. ಓಕೆ ಮತ್ತೊಂದ್ಸತಿ ಬರ್ತೀನಿ. ಆಯ್ತಾಯ್ತು. ನನ್ಗೆ ನೆನಪು ಹೋಗಲ್ಲ. ಎಂತ ಹೇಳುದು, ಮರೆಯಲ್ಲಲ್ವಾ? ಮರೆಯಲ್ಲಲ್ವಾ? ಇಲ್ಲ ನೆನಪಪ್ಪ ನೀನೇ ನನ್ನ ಮುದುಕಿಯ.
ಹೌದು ನೀವು ತುಂಬಾ ಹುಷಾರಿದ್ದೀರಾ ನಿಮ್ ಹೀಗೆ. ಚಿಕ್ಕ ಹುಡುಗಿಗೆ ಎಷ್ಟು ಪುಣ್ಯ ಅನ್ಪಾರ ನನ್ ಕಣಂಗ ಪುಣ್ಯ ಅನ್ಪದು. ಹೌದು ಹೌದು ನೆಕ್ಸ್ಟ್ ಬರ್ತೀನಿ. ಬಾಯ್ ಬಾಯ್ ಬಾಯ್. ಹಾ ಬಾಯ್ ಬಾಯ್. ಅಲ್ಲಿಗೆ ಬರ್ತೇನೆ. ಎಲ್ಲ ನಿಮ್ಮ ಫ್ರೆಂಡ್ಸೇ? ಹೌದು ನನ್ನ ಫುಲ್ಲು ಟೀಮ್. ಓಕೆ ಓಕೆ. ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಇವರು ಮನದ ಪಕ್ಕದಲ್ಲಿಯೇ ಒಂದು ಅವರ ಫ್ರೆಂಡ್ ಇದ್ದಾರೆ, ಅವರ ಕಸಿನ್. ಅವರ ಅಜ್ಜಿ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ರ. ಹಾಂ ಏ ವಾವ್, ಗೋಂಕು ನಮ್ಮ ಊರಲ್ಲಿ ಕೂಡ ಉಂಟು. ಗೋಂಕು ಇದು ಗೋಯ್ ಬೀಜ, ಗೇರ್ ಬೀಜ. ಇಷ್ಟು ಚಂದ ಪ್ಲೇಸ್ ಉಂಟು, ನೀವು ಇಲ್ಲಿ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಬೋದು. ಇದೇ ನನ್ನ ಅಲ್ಲಿ ಇದ್ರೆ ನಾನು ಎಷ್ಟು ನನಗೆ ಸ್ಟಾರ್ಟ್ ಮಾಡಿದ್ದೇನೆ ಕಾಂಟೆಂಟ್ ಕ್ರಿಯೇಷನ್, ಆದರೆ ನಾನು ಬೆಳಗ್ಗೆ ಹೊತ್ತಿರುವುದಿಲ್ಲ ಮನೆಯಲ್ಲಿ, ನೈಟ್ ಬರುದು. ನಾವು ಆ್ಯಕ್ಚುಲಿ ಫುಲ್ ಟೈಮ್ ಅಲ್ವಾ. ಹೌದು ನಾನು ಅದೇ ಪಾರ್ಟ್ ಟೈಮ್ ಈಗ ಸ್ವಲ್ಪ ಮಾಡ್ತಾ ಇದ್ದೇನೆ. ಈಗ ಅಜ್ಜಿಗೆ ಫುಲ್ ಖುಷಿ ಆಗೋದು. ಮೊನ್ನೆಷ್ಟು ಆಪರೇಷನ್ ಆಗಿತ್ತು, ಹೌದಾ? ಕಾಲಿದ ಆಪರೇಷನ್ ಆಗಿತ್ತು. ಹೌದು. ಹೀಲ್ಸ್ ಹಾಕಿದ್ದೀರಾ? ಇಲ್ಲ. ಯಾಕೆ ಆಗ್ತಿದಲ್ಲ? ಹಾಂ ಪರವಾಗಿಲ್ಲ. ಓ ನಾಯಿ ಕಟ್ಟಿ ಹಾಕಿದ್ದಲ್ಲ? ಮಲ್ಲೆಜ್ಜಿ ಯಾ ನಂಚ ಉಲಾಯಿ ಬರ್ತಿದ್ವಕ್ಕ ಪಕ್ಕಡೆ. ಓ ಈ ಮಲ್ಲೆಜ್ಜಿಯಾ? ಈ ಮಲ್ಲೆಜ್ಜಿ ಅಚ್ಚ ಓಕೆ ಓಕೆ. ಹಾಯ್ ಹಾಯ್, ಹೇಗಿದ್ದೀರಾ? ಸಾರಿ 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 ಸಾರಿ. ನಾನು ಹೀಗೇನೆ ಅಜ್ಜಿಗೆ, ಇವ್ರ ಅಜ್ಜಿ ಇದ್ದಾರಲ್ವಾ, ದೊಡ್ಡನ ಮಾತಾಡ್ಸಕ್ ಬಂದು. ದೊಡ್ಡನ ಮಾತಾಡ್ಸಕ್ ಬಂದು. ನಮ್ ದೊಡ್ಡ ನಿನ್ನ ದೊಡ್ಡ ಈಗ ನಿಮ್ನ ಮಾತಾಡ್ಸಕ್ ಬಂದು. ನಾನು ಟಿವಿಲಿ ಕಂಡಿದ್ದೀನಿ. ಹೌದು ದೇವರೇ ಹೀಗೆ ದೊಡ್ಡ ಟಿವಿ ಏನೆಲ್ಲ ಆಯ್ತು. ಟಿವಿಯಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ, ಯಾಕೆಂದ್ರೆ ಕ್ಯಾಮೆರಾ ಸ್ವಲ್ಪ ದಪ್ಪ ಅಲ್ವಾ. ಹೀಗೆ ಪೂರ ಹಾ ಹೌದು ಹೌದು ಅಂದೆ ಅಂಚ. ಹಾಂ ಓಕೆ ಓಕೆ. ಬೇಗ ಆಗುತ್ತೆ ಗುಣ. ಇವರಲ್ಲಿ ಎಲ್ಲಿ ಬಂದರು ನೀವು? ನಿಮ್ಗೆ ಫ್ಯಾನ್ ಇದೇ ಆಗಲ್ವಾ, ಬಿಸಿ ಆಗಲ್ವಾ? ಅಂದೆ ಈಗ ಇನ್ನು ಗಾಳಿ ಆಗ್ತದೆ. ನೀವೀಗ ಉಡುಪಿಯಲ್ಲೇ? ನಾವು ಇರೋದು ಉಡುಪಿ ಪಡುಬಿದ್ರಿ. ಮನೆಯಲ್ವೇ ಅಲ್ಲ? ಹಾಂ ಎಂತ ಟಿವಿಲೇ ಕಂಡದ್ದು ಮತ್ತೆ. ಹೌದೌದು. ಇವಾಗ ಅದೇ ಮುಗಿತ್ತಲ್ವಾ, ಬಿಗ್ ಬಾಸ್ ಮುಗೀತು. ಇವತ್ತಿಗೆ ಆಯ್ತು? ಹಾಂ ಇವತ್ತೇ ಆಯಿತು. ಇವತ್ತೇ ಮತ್ತೆ ಇಲ್ಲ ಕುಡಿದಿದ್ನಿ. ಹೀಗೇನೊಂದು ರಪ್ಪ ಒಂದು ನೋಡಿ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಮತ್ತೊಂದು ಸತಿ ನಾನು ಬರ್ತೀನಿ. ಓಕೆ ಹಾಂ ಇವಾಗ ಓಡ್ತೀನಿ. ಬಾಯ್, ಥ್ಯಾಂಕ್ ಯು. ಬಾಯ್ 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 ಬಾಯ್. ಹಾಂ ಹಾಂ ಬಾಯ್. ಹಾಂ ಏ ಬಾಯ್. ಹಾಂ ಬಾಯ್. ಹಾಂ ಹಾಂ ಬಾಯ್ ಬಾಯ್ ಅವೇ. ಹಾಂ ಬಾಯ್. ನಂಚದಲ್ಲ ಪತ್ತೊಂದು ಬೈಜಿ. ಹಾಂ ಥ್ಯಾಂಕ್ ಯು ಸೋ ಮಚ್. ಹಾಂ ಹೌದು ಥ್ಯಾಂಕ್ ಯು ಅವೇ ಬಾಯ್. ಹಾಂ ಸ್ಮೈಲ್ 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 ಹಚ್ಚು ಅದೆಂತ. ಚಲೋ ಬಾಯ್ 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 ಬಾಯ್. ಹಾಂ ಫ್ರೀ ಇದ್ದಾಗ ಬರ್ತೀನಿ. ಇದು ಯಾವುದು ಊರು? ಇದು ಚಾಂತಾರ್. ಚಾಂತಾರ್. ಇಲ್ಲಿ ಬ್ರಹ್ಮಾವರದಿಂದ ಚೂರು. ಹಾಂ ಈಚೆ ಕಡೆ ಫಸ್ಟ್ ಟೈಮ್ ಬರುದಾ? ಹೌದು. ನೀವು ಒಂದ್ಸತಿ ಬನ್ನಿ, ಮನೆಯ ಸೈಡಲ್ಲಿ ಪಡುಬಿದ್ರಿಯಲ್ಲಿ ಇರೋದು ನಾನು. ಓಕೆ ನೀವು ಇರುದಿಲ್ಲ
ಹಾಗೆಲ್ಲ ನಾನು ಇರ್ತೀನಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀನಿ, ಯಾಕೆಂದರೆ ಇವಾಗ ಸ್ವಲ್ಪ ಈವೆಂಟ್ಸ್ ಎಲ್ಲ ಉಂಟಲ್ವಾ. ಬಾಯ್ 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 ಬಾಯ್. ನೆಕ್ಸ್ಟ್ ಈಗ ಇವೆಂಟ್ ಉಂಟಾ ಈಗ? ಇವಾಗ ಒಂದು ಫಂಕ್ಷನ್ ಉಂಟು ಇನಾಗ್ರೇಷನ್ದು. ನಾನು ಆ್ಯಕ್ಚುಲಿ ನೀವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ನೋಡ್ತಿದ್ದೆ. ಹೌದಾ, ವ್ಲಾಗಾ? ವ್ಲಾಗ್ ನೋಡ್ತಿದ್ದೆ. ಹ್ಞೂ. ಅವಾಗ ನೀವು ಕನ್ನಡದಲ್ಲಿ ಇನ್ನು ಸ್ಟಾರ್ಟ್ ಮಾಡಿದ್ದಷ್ಟೇ. ಆ ಟೈಮು ಲರ್ನ್. ಬಾಯ್ ಬಾಯ್. ಬಾಯ್. ಓಕೆ, ಸಿಗೋಣ ನೆಕ್ಸ್ಟ್. ತುಂಬ ಖುಷಿ ಆಯಿತು. ಹಾಂ, ಬಾಯ್ ಬಾಯ್. ಹಾಂ, ಬಾಯ್ ಬಾಯ್. ಹಾಂ, ಬಾಯ್ ಬಾಯ್. ಹಾಂ, ಬಾಯ್. ಗೈಸ್, ತುಂಬ 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 ಖುಷಿ ಆಯಿತು. ಓಕೆ, ಈ ಅಜ್ಜಿ ವಿಡಿಯೋಲಿ ಹೇಗೆ ಇದ್ದಾರೆ ಸೇಮ್ ಹಾಗೇನೆ ಇದ್ದಾರೆ. ಆ್ಯಕ್ಚುಲಿ ವಿಡಿಯೋಲಿ ಅಷ್ಟು ಮಾತಾಡಲ್ಲ, ಬಟ್ ಇಲ್ಲಿ ನಿಜವಾಗ್ಲೂ ಎಷ್ಟು ಮಾತಾಡ್ತಾರೆ ಗೊತ್ತುಂಟಾ. ತುಂಬ ಖುಷಿ ಆಯಿತು. ಪಕ್ಕದಲ್ಲಿ ಮತ್ತೊಂದೊಂದು ಅಜ್ಜಿ ಇದ್ದರು, ಸೊ ಅವರಿಗೆ ಕೂಡ ಮೀಟ್ ಮಾಡಿ ಬಂದಿದ್ದೀನಿ. ಹಾಗೆ ಮಸ್ತ್ ಖುಷಿ ಆಂಡಿಯೇ. ಓಕೆ ಗೈಸ್, ಇಷ್ಟೇ ನನ್ನ ಒಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಫುಲ್ಲು ವ್ಲಾಗ್ ನೋಡಲಿಕ್ಕೆ ನೋಡಿದ್ದಕ್ಕೆ. ಓಕೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅವರ ಹೆಸರು ಎಂತ? ಸಿಂಚಿ. ಹಾಂ, ನನಗೆ ಒಂದು ಅವಕಾಶ ಕೊಡಲಿಕ್ಕೆ, ಅಜ್ಜಿಗೆ ಮೀಟ್ ಮಾಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಐ ಲವ್ ಯು ಸೋ ಮಚ್. ಬಾಯ್.